ಬಂದಾರೋ ಸಾಹುಕಾರ, ಪ್ರೀತಿಲು ನೋವಲ್ಲು ಪಾಲುದಾರ. ಬಂದಾರೋ ಸಾಹುಕಾರ, ಕನಸಲ್ಲು ಕೈ ಹಿಡಿಯೋ ಸೂತ್ರಧಾರ. ಎಲ್ಲ ಸಹಿಸಿ ನಗುವ ಜಾದುಗಾರ, ಮನಸ್ಸನ್ನ ಹೊಲಿಯೋ ಸೂಜಿದಾರ. ತಾಯಿ ತಂದೆಗೆ ಎರಗೋ ಸ್ನೇಹವೆಂದರೆ ಕರಗೋ ಮಗುವ ಮನಸ್ಸಿನ ದೊರೆಯುವ. ರೆಪ್ಪೆಗೂನು ತಿಳಿಯದಂತೆ ಕಣ್ಣ ನೀರ ಒರೆಸುತ್ತಾನೆ ದೈವ ಮೆಚ್ಚುವ ಮಾನವ. ನಂಬಿದ ಜೀವಕ್ಕೆ ಧೈರ್ಯವ ತುಂಬುತ್ತ ಸಹನೆಯ ಲಾಂಛನ ಹೊಂದಿರೋ ಜೀವ. ನೀ ಗುಣವ ಹಂಚೋ ಸಾಹುಕಾರ, ನೀ ಹೃದಯ ಕಾಯೋ ಬೇಹುಗಾರ. ಮಣ್ಣಿನ ಮಗನು ಇವನು ಕೊಡುಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು, ಇವರ ನೆರಳೆ ಬಡವರಿಗೆ ನೂರಾನೆಯ ಬಲವು. ಈ ಮಣ್ಣಿಗೂ ಇವರ ಋಣವೈತೆ, ಪ್ರತಿ ಉಸಿರು ಇವರನೆ ನುಡಿದೈತೆ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ, ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಮಣ್ಣಿನ ಮಗನು ಇವನು ಕೊಡಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಚೂಡಮಣಿ ವಜ್ರ ನಾಗಮಣಿ ಮುತ್ತು ರತ್ನಗಳ ಗಣಿ, ಜನರ ಮನಸ್ಸಿನ ಪ್ರತಿಧ್ವನಿ, ಕನ್ನಡ ಕುಲದ ಕಣ್ಮಣಿ. ದೈವ ಗೆದ್ದ
ಮುನಿ ಜೀವ ಕಾಯೋದಣಿ ಮಣ್ಣೆ ನಿನಗೆ ಚಿರಋಣಿ ಯಮನ ತಡೆಯೋ ರಾಜನಿ ಧರೆಗೆ ಒಲಿದ ಸೌಭಾಗ್ಯನಿ ಕೋಟಿಗೊಂದು ಮನೆತನವೋ ದಾನವೇ ಇವರಿಗೆ ಸಿರಿತನವೋ ನ್ಯಾಯ ನೀತಿಗೆ ಕನ್ನಡಿಯೋ ಸತ್ಯ ಧರ್ಮಕ್ಕೆ ಮುನ್ನುಡಿಯೋ ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ ಹಾಡೋ ಭಾಷೆಗೊಂದು ನೀಡೋ ಮಾತಿಗೆಂದು ಶೋಭೆ ತರುವ ಜೀವನ ನಿನ್ನ ಕುಲವು ಎಂದು ನಗುತ್ತಿರಲಿ ನಮ್ಮ ಆಯಸ್ಸಲ್ಲರ್ಧ ಭಾಗ ನಿಂದಿರಲಿ ಮನಸ ಜಾತಿಗೆಂದು ನೋವ ಕಳೆಯಲೆಂದು ಧರೆಗೆ ಇಳಿದಿರೋ ಮಾಧವ ನೀನು ಹರಸಿದರೆ ಮಳೆ ಬೆಳೆಯ ಕೊಡುವಳು ಈಳೆ ಭೇದ ಭಾವವೇ ತಿಳಿಯದಿರೋ ತಾಯಿಯ ಮನಸ್ಸು ನಿಂದು ದೊರೆ ಪಾಪ ಕರ್ಮವ ಕಳೆದು ಬಿಡು ಗಂಗೆ ಅಂಶವು ನಿಂದು ದೊರೆ ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ ಕಾಯುದರೆ ನಿನಗೆ ನಿಂತ ಮಮಕಾರ ಕಣ್ಣೀರ ವರ್ಷ ಪ್ರಭುವೇ ನಿನಗೆ ಆದವ್ರೆ ಜೊತೆಗಾರ ಸಾವಿರ ಜನ್ಮ ಬಂದಾಗೋ ಸಾಧುವ ನಾಯಕ ನೀನಾಗೋ ನಿನಗೊಂದು ನಾನ ವಿಷ ನಿನ್ನ ಮಾತೆ ಗಂಟ ಘೋಷ ಸೂರ್ಯ ಚಂದ್ರ ಹುಟ್ಟೋದಿಲ್ಲ ನೀನು ಪಡೆದೆ ಸಂದೇಶ ರೇ 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 ಬಜರಂಗಿ ರೇ 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 ಪುಣ್ಯಾತ್ಮನು ನೀ ನಿಜವಾಗಿ नाम जोड़ के भाई ಹಸಿದವಗೆ ಕೈಯ ತುತ್ತನಿಟ್ಟು ಪೊರೆಯೋ ತಾಯಿಯ ಗುಣದವನು ಪ್ರತಿಯ ಗುಳಲು ತಂಡ ಮುಗಳು ನಗುವನು ಲಾಲಿಸಿ ಉಣಿಸುವನು ಜೊತೆ ಬೋಧಿಸಿದ ಕೃಷ್ಣ ಇವನೇಳುವ ಬಲ ಭೀಮನಿಗೂ ಬೆವರಿಳಿಸಿ ತೊಡೆ ತಟ್ಟುವ ಕೆತ್ತವರ ರೀತಿ ಕನ್ಯಾದಾನ ಕುಂತಲ್ಲಿಯೇ ಯೋಗೆ ಸಿಂಹಾಸನ ದಿಗನದ ಬಜರಂಗಿ ಗುಡುಗು ಸಿಡಿಲೆ ಇವನ ನಿಲುವಂಗಿ ನೋವಿಸೋರ್ಗೆ ಶಿಕ್ಷೆ ನೋವುಂಡೋರಿಗೆ ರಕ್ಷೆ ಮಾನ ಪ್ರಾಣ ದಾನ ಧ್ಯಾನ ಎಲ್ಲ ಇವನ ವರದಾನ ರೇ 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 ಬಜರಂಗಿ ರೇ 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 ಬಜರಂಗಿ
ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಒಂದು ಬೃಹತ್ ಕಾರ್ಯಕ್ರಮದ ತದನಂತರದ ಘಟ್ಟ ವೇದಿಕೆ ಮೇಲೆ ಉಪಸ್ಥಿತರಿರುವ ಸರ್ವ ಶ್ರೀಗಳನ್ನ ಹಾಗೂ ತಾಯಂದಿರನ್ನ ಪರಸ್ಪರದಿಂದ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳನ್ನ ಈ ಒಂದು ಬೃಹತ್ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳುವಂತವನೇ ಅದನ್ನ ಶ್ರೀ ಸಂಜಯ್ ಹಿರಣ್ಯ ವಕೀಲರು ನಡೆಸಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ಸರ್ ಪ್ಲೀಸ್. ಗೂಳಿಬಸವೇಶ್ವರ ಹಾಗೂ ಹನುಮಾನ್ ದೇವರಲ್ಲಿ ನಮಸ್ಕರಿಸುತ್ತಾ ನೂತನ ಹನುಮಾನ್ ದೇವರ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮದ ಸ್ವಾಗತ ಹಾಗೂ ಸನ್ಮಾನ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದೀನಿ. ಮೊದಲನೇದಾಗಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಅಮರ ಸಿದ್ದೇಶ್ವರ ಮಹಾಸ್ವಾಮಿಗಳು ಶ್ರೀ ಅಡಿಸಿದ್ದೇಶ್ವರ ಮಠ ಅಂಕಲ್ಗಿ ಇವರಿಗೆ ಲಕ್ಷಪ್ಪ ಫ್ಯಾಮಿಲಿ ಇವರು ಸ್ವಾಗತ ಹಾಗೂ ಸನ್ಮಾನವನ್ನು ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ. ಪರಮ ಪೂಜ್ಯ ಶ್ರೀ ಅಮರ ಸಿದ್ದೇಶ್ವರ ಮಹಾಸ್ವಾಮಿಗಳು ಶ್ರೀ ಅಂಕಲ್ಗಿ ಮಠ ಇವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ಸನ್ಮಾನವನ್ನು ಮಾಡಿಕೊಡ್ತಾ ಇದ್ದೀವಿ. ಬ್ರಹ್ಮಶ್ರೀ ಮುದಿಬಾಳೆಯ ಸ್ವಾಮಿಗಳು ತೋಮಠ್ ಇವರನ್ನು ಸಭೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೋತಾ ಅವರಿಗೆ ನಾಗಪ್ಪ ಹಿರಟ್ಟಿ ಅವರು ಸ್ವಾಗತ ಹಾಗೂ ಸನ್ಮಾನವನ್ನು ನೆರವೇರಿಸಿಕೊಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ತಾಯಂದ್ರು ಇನ್ನೊಂದು 5 ನಿಮಿಷ ಕೊಡ್ರಿ ಅವ್ರ ತೋಮಠ್ ಇವರಿಗೆ ಸ್ವಾಗತ ಹಾಗೂ ಸನ್ಮಾನ. ಮಠ ತಾವು ಪೂಜ್ಯರಿಗೆ ಸ್ವಾಗತ ಹಾಗೂ ಸನ್ಮಾನ ಕಾರ್ಯಕ್ರಮ. ತಾಯಂದ್ರು ಒಂದು 10 ನಿಮಿಷ ಕೂತ್ಕೊಳ್ಬೇಕು. ತಾಯಂದ್ರು ಮಾಡುತ್ತಿರುವ ಮಹಿಳೆಯರಿಗೆ ಧನ್ಯವಾದಗಳು. ಸ್ವಾಗತ ಸಿಗುತ್ತಿರುವ ಪೂಜ್ಯರಿಗೂ ಸಹ ಧನ್ಯವಾದಗಳು. ಅದೇ ತರನಾಗಿ ಗುಳೇದ ಗುಡ್ಡದ ಶ್ರೀಗಳನ್ನ ಸದರಿ ಪೂಜ್ಯರಿಗೆ ಹಾಗೂ ಸನ್ಮಾನ ಮಾಡಿ ಸದರಿ ಪೂಜ್ಯರ ಆಶೀರ್ವಚನವನ್ನ ಕೇಳಬೇಕಾಗಿತ್ತು. ಅದಕ್ಕಾಗಿ ದಯವಿಟ್ಟು ಒಂದು 15 ನಿಮಿಷ ಕೂತ್ಕೋಬೇಕಂತ ಕೇಳ್ಕೊತಾ ಇದ್ದೀವಿ. ಸನ್ಮಾನವನ್ನ ಮಾಡಿರ್ತಕ್ಕ ಮನೆಗೆ DJ ಒಂದು 15 ನಿಮಿಷ ಬಂದ್ ಮಾಡ್ಬೇಕು. ವೇದಿಕೆ ಮೇಲಿರುವ ಮಹಿಳೆಯರನ್ನ ಎಲ್ಲ ಮಹಿಳೆಯರನ್ನು ಸ್ವಾಗತಿಸುತ್ತಾ ಅದೇ ರೀತಿಯಾಗಿ ನಮ್ಮ ವೇದಿಕೆ ಮೇಲಿನ ಶ್ರೀಗಳಿಂದ ಹಾಗೂ ಎಲ್ಲ ಗುರು ಹಿರಿಯರಿಂದ ಕಲ ದೈವದಲ್ಲಿ ಮತ್ತು ಪೂಜ್ಯರಲ್ಲಿ ಅವರ ಸರಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾ ಯಾವತ್ತೂ ವೇದಿಕೆ ಮೇಲೆ ಉಪಸ್ಥಿತರಾದಂಥ ಮುಖ್ಯ ಅತಿಥಿಗಳು ಮತ್ತು ನಮ್ಮೂರಿನ ತಾಯಂದಿರೆ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೆ ಮತ್ತು ಸುತ್ತಮುತ್ತಲಿನ ಗ್ರಾಮದ ಸಮಸ್ತ ಗುರು ಹಿರಿಯರೇ, ಇವತ್ತಿನ ದಿವಸ ನಾವು ಆಂಜನೇಯ ಸ್ವಾಮಿ ಮಂದಿರದ ನೂತನ ಮಂದಿರದ ಉದ್ಘಾಟನಾ ಸಮಾರಂಭದಲ್ಲಿದ್ದೀವಿ. ಸುಮಾರು 1 ಕೋಟಿ ರೂಪಾಯಿ ಖರ್ಚು ಮಾಡಿ ಅತಿ ಭವ್ಯವಾದ ಮಂದಿರವನ್ನ ನಾವು ಯಾವ ಬೇಲೂರು ಹಳೆಬೇಡು ನೆನಪನ್ನು ತರಿಸುವಂತ ಅದ್ಭುತ ಕಲಾಕೃತಿಯೊಂದಿಗೆ ಇವತ್ತು ಭವ್ಯವಾದ ಮಂದಿರ ನಿರ್ಮಾಣವಾಗಿದೆ. ಈ ಒಂದು ಮಂದಿರಕ್ಕೆ ಸಕಲ ಒಂದು ಕಮಿಟಿಯವರು ಮತ್ತು ನಮ್ಮ ಗ್ರಾಮದ ಸಮಸ್ತ ಭಕ್ತಾದಿಗಳು ಒಂದು ಹನುಮನ ದಳದಿಂದ ಬಹಳ ಸಹಕಾರವನ್ನು ನೀಡಿದ್ದೀರಿ. ಈ ಕಾರಣದಿಂದ ಒಂದು ಅದ್ಭುತವಾದಂತ ಒಂದು ಮಂದಿರ ನಿರ್ಮಾಣವಾಗಿದೆ. ಇದಲ್ಲದೆ ನಾವು ಕೊಳವಿ ಗ್ರಾಮದಲ್ಲಿ ಒಂದು ಲಾಸ್ಟ್ ಒಂದು 3 ತಿಂಗಳಿಂದ ಶತಮಾನೋತ್ಸವದ ದಿನವನ್ನು ಆಚರಿಸಿದ್ದೀವಿ. ಸಹಕಾರಂ ಗೆಲ್ಗೆ ಎನ್ನುವ ಹಾಗೆ ಎಲ್ಲರೂ ಸಕಲರು ಈ ಒಂದು ಸಾರ್ವಜನಿಕ ಒಂದು ಶತಮಾನೋತ್ಸವ ಆಗಲಿ, ಮಂದಿರವಾಗಲಿ
ಬಹಳ ಸಹಕಾರದಿಂದ ಒಂದು ಸಪೋರ್ಟ್ ಮಾಡಿದಿರಿ. ಅದಕ್ಕೆ ಒಂದು ನೆನಪಿಡುವಂತ ಒಂದು ಮಂದಿರ ಇಲ್ಲಿ ನಿರ್ಮಾಣವಾಗಿದೆ. ಇದಕ್ಕೆ ಎಲ್ಲ ಕುಂಭಮೇಳಂದರ ತಾಯಂದಿರು ಇವತ್ತು ಒಂದು ಗುಳಿ ಬಸವೇಶ್ವರದಿಂದ ಹಳ್ಳದ ತನಕ ಅಂತ ದೊಡ್ಡ ಭವ್ಯವಾದ ಒಂದು ಈ ಸ್ವಾಗತವನ್ನ ಕುಂಭಮೇಳವನ್ನು ಮಾಡಿದ್ದೀರಿ. ಇದಕ್ಕಾಗಿ ನಮ್ಮ ಗ್ರಾಮದ ಪರವಾಗಿ ಎಲ್ಲರಿಗೂ ಒಂದು ಉತ್ಪದಾದ ಧನ್ಯವಾದವನ್ನ ಹೇಳ್ತೀವಿ. ಇನ್ನು ಇದು ಬಿಟ್ಟು ನಾವು ಆಂಜನೇಯ ಸ್ವಾಮಿ ಬಗ್ಗೆ ಮಾತಾಡ್ಬೇಕಂದ್ರೆ ಶ್ರದ್ಧಾ ಭಕ್ತಿಗೆ ಆಂಜನೇಯ ಸ್ವಾಮಿ ಒಂದು ಭಾರಿ ಉದಾಹರಣೆ. ಇವತ್ತು ನಮ್ಮ ದೇಶದಾಗ ನಾವು ನೋಡಬಹುದು ಶ್ರದ್ಧಾ ಭಕ್ತಿಯಿಂದ ಏನು ಸ್ವಾಮಿ ಅವರ ಪ್ರಭು ನಮ್ಮ ಶ್ರೀರಾಮಚಂದ್ರಗೆ ಅವರಲ್ಲಿರ್ತಕ್ಕಂಥ ಶ್ರದ್ಧಾ ಭಕ್ತಿಯಿಂದ ಇವತ್ತು ನಮ್ಮ ದೇಶದಲ್ಲಿ ಏನು ಶ್ರೀರಾಮಚಂದ್ರ ಗುಡಿ ಇದಾವು ಅದಕ್ಕಿಂತ ಹೆಚ್ಚಾಗಿ ಶ್ರೀ ಆಂಜನೇಯ ಸ್ವಾಮಿ ಗುಡಿ ಇದಾವ ನಮ್ಮ ದೇಶದಾಗ. ಇದಕ್ಕೆ ಮೂಲ ಇದಂದ್ರೆ ಆಂಜನೇಯ ಸ್ವಾಮಿ ಶ್ರದ್ಧಾ ಭಕ್ತಿ. ಹಾಗೆ ನಮ್ಮ ಮನುಕುಲದಲ್ಲಿಯೂ ಕೂಡ ಎಲ್ಲಿ ಶ್ರದ್ಧೆ ಇರ್ತದೆ ಅಲ್ಲಿ ಒಂದು ನಿಜವಾದ ಭಕ್ತರಲ್ಲಿ ಸ್ಥಾನಮಾನ ಇರುತ್ತದೆ. ಭಕ್ತರ ಹೃದಯದಲ್ಲಿ ಆಂಜನೇಯರು ಹಾಗೆ ನಮ್ಮ ಜೀವನದಲ್ಲಿಯೂ ಕೂಡ ಎಲ್ಲಿ ಶ್ರದ್ಧೆ ಇರ್ತದೆ ಅಲ್ಲಿ ಒಂದು ಸ್ಥಾನ ಇರ್ತದೆ ಅನ್ನತಕ್ಕಂಥ ಮಾತನ್ನು ಹೇಳ್ತೀವಿ. ನಮ್ಮ ಊರ ಮೊದಲು ನೋಡಿದ್ರೆ ಮತ್ತೆ ಈಗಿಂದ ನೋಡಿದ್ರೆ ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದಿದೆ. ಮಾನ್ಯ ಶಾಸಕರ ಸಪೋರ್ಟು ಮತ್ತು ಗ್ರಾಮ ಪಂಚಾಯತ್ ಅವರ ಸಪೋರ್ಟ್ನಿಂದ ನಾವು ಇಲ್ಲಿ ಹನುಮಂತೇವರ ಹಾಜ ಬರ್ಬೇಕಾದ್ರೆ ಎಲ್ಲ ನೀರಾಗ ದಾಟಿ ಬರ್ತಿದ್ವು, ಕಾಲು ಜಾರ್ತಿದ್ವು. ಅಂತ ಪರಿಸ್ಥಿತಿ ಒಳಗ ಹೊಲಕ್ಕೆ ಹೋಗಾಕಾಗ್ಲಿ ಅಥವಾ ಈಗ ನಾವು ಬರಾಕಾಗ್ಲಿ ಸೇತುವೆ ನಿರ್ಮಾಣ ಮಾಡಿದ್ದಾರೆ. ಅದಲ್ಲದೆ ಎಲ್ಲ ಹೊಲಗಳಿಗೆ ಹೋಗಾಕ ಬಹಳ ದಾರಿಗಳ ಬಹಳ ಸುಧಾರಣೆ ಆಗಿದೆ. ಇದರಿಂದ ನಮ್ಮ ಗ್ರಾಮದ ಅಭಿವೃದ್ಧಿಗೆ ಬಹಳ ಸಹಕಾರಿಯಾಗಿದೆ. ಯಾವುದೇ ಒಂದು ದೇಶದ ಪ್ರಗತಿ ಅಳಿಬೇಕಾದ್ರೆ ಅಲ್ಲಿರ್ತಕ್ಕಂಥ ಶಿಕ್ಷಣ, ಅಲ್ಲಿ ಇರ್ತಕ್ಕಂಥ ಹೈವೇಗಳು, ರಸ್ತೆ ಇವೆಲ್ಲ ಒಂದು ಕಾರಣ ಆಗಿರ್ತವೆ. ಅದೇ ತರನಾಗಿ ಅಂತ ನಮ್ಮ ಗ್ರಾಮದ ಅಭಿವೃದ್ಧಿಗೆ ಈ ಒಂದು ಎಲ್ಲ ಸಹಕಾರವನ್ನು ನೀಡಿ ಸಹಕರಿಸಿದಂತ ಶಾಸಕರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಒಂದು ಧನ್ಯವಾದಗಳನ್ನ ಹೇಳ್ತೀವಿ. ಈ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಯಾವತ್ತಲ್ಲಿ ಅನ್ನದಾತ ನಾವು ನೋಡ್ತಿದ್ದೀವಿ. ಅನ್ನದಾತನ ಬಾಳ ಬೆಳಗಬೇಕಂದ್ರೆ ಇವತ್ತು ನಮಗೆ ರಸ್ತೆನೂ ಬೇಕು, ನೀರಾವರಿ ಬೇಕು. ಈ ಒಂದು ಎಲ್ಲ ಒಂದು ಅನುಕೂಲಗಳಾಗಿದೆ. ಇದರಿಂದ ಸಾಕಷ್ಟು ಅನ್ನದಾತ ಬೆಳೆದಿದ್ದಾನೆ. ಬಟ್ ಈಗ ಏನಾಗೈತೆ ಅಂದ್ರೆ ಕೆಲವೊಂದು ವಿಷಯಗಳಲ್ಲಿ ಅನ್ನದಾತನಿಗೆ ಇನ್ನೂ ಸ್ವಲ್ಪ ತೊಂದರೆಗಳಿವೆ. ಏನಿದೆ ಒಂದು ಕನ್ಯಾ ಕೊಡಬಹುದಾಗಿದೆ. ಯಾವುದೋ ಒಂದು ತರದಲ್ಲಿ ಇನ್ನೂ ಒಂದು ಅನೇಕ ತೊಂದರೆ ಅನುಭವಿಸ್ತಾ ಇದ್ದಾನೆ. ಯಾಕಂದ್ರೆ ಈಗ ಆಧುನಿಕ ಯುಗದಾಗ ನಾವ್ ಏನ್ ಮಾಡತ್ತಿದ್ದಪ್ಪ ಅಂದ್ರೆ ಹಳಿ ಪದ್ಧತಿ ಎಲ್ಲ ಮರ್ಕೊತ್ ಹೊಂಟಿದೀವಿ. ಪ್ರಾಣಿ ಸಾಕಾಣೆ ಕಡಿಮೆ ಮಾಡಿದೀವಿ, ಸ್ವಂತ ಕಾಯಿಪಲ್ಯ ಬೆಳೆಯೋದು ಕಡಿಮೆ ಮಾಡಿದಿರಿ. ಒಟ್ಟ ಖರ್ಚು ಹೆಚ್ಚಾಗತ್ತಾವ. ಅದನ್ನ ಬರೋ ಉತ್ಪನ್ನಕ್ಕಿಂತ ಖರ್ಚು ಹೆಚ್ಚಾಗತ್ತವು. ಅರಣ್ಯ ಪದ್ಧತಿ ಮಾಡಿದ್ರು ಕೂಡ ಹಳಿ ಪದ್ಧತಿ ಬಿಡಬಾರದು. ಹತ್ತಿದ ಎಣ್ಣೆಯನ್ನು ಯಾವಾಗಲೂ ಮನುಷ್ಯ ಮರಿಬಾರದು. ಹಿಂಗಾಗಿ ಪ್ರಾಣಿ ಸಾಕಾಣಿಕೆ ಮಾಡೋದ್ರಿಂದ ಬೆಳೆ ಚೆನ್ನಾಗಿ ಬರ್ತಾವು. ನಾವು ಆಧುನಿಕ ಆಗಬೇಡ ಅಂತಲ್ಲ, ತಂತ್ರಜ್ಞಾನ ಉಪಯೋಗಿಸ್ರಿ. ಜೊತೆಗೆ ಹಳಿ ಕಾಲದ ನಮ್ಮ ಏನ್ ಪದ್ಧತಿ ಇದಾವು ಅವನ್ನ ಅನುಸರಿಸ್ಕೊಂಡು ಹೋದ್ರೆ ಇನ್ನೂ ಅನ್ನದಾತನಿಗೆ ಹೆಚ್ಚಿನ ಅನುಕೂಲ ಆಕೈತಿ, ಆರ್ಥಿಕವಾಗಿ ಸದೃಢ ಆಗ್ತಾನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೀವಿ. ಇದಲ್ಲದೆ ಎಲ್ಲರಿಗೂ ನಮ್ಮ ಸುತ್ತಮುತ್ತ ಗ್ರಾಮದ ತಾಯಂದಿರಿಗೂ ಮತ್ತೆ ಎಲ್ಲರೂ ಬಹಳ ವಿಜೃಂಭಣೆಯಿಂದ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಿರಿ. ಅದಕ್ಕೆ ತಮ್ಮ ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತೀನಿ. ಒಗ್ಗಟ್ಟಿನಲ್ಲಿ ಬಲವಿದೆ, ಜಾತಿ ಮತ ಭೇದ ಭಾವವಿಲ್ಲದೆ ಸಮಾಜದ ಅಭಿವೃದ್ಧಿ ಆಗಬೇಕಾದ್ರೆ ಎಲ್ಲ ಸಮಾಜದ ಜನರು ಕೂಡಿಕೊಂಡು ಒಂದು ಸಹಕಾರವನ್ನು ನೀಡಿದ್ರೆ ಏನ್ ಬೇಕಾದ ಆಗ್ಬೋದು. ನಾವು ರಾಮಾಯಣದಲ್ಲಿ ರಾಮ ಮತ್ತು ಆಂಜನೇಯ ಹೇಗನು ಕಲಿಯುಗದಲ್ಲಿ ಅಂಕಲಿಗೆ ಅಡವಿಸಿ ದೇಶ ಮತ್ತು ತವಗದ ಬಾಳೇಶ ಹಾಗೆಯೇ ಈ ಒಂದು ಕಲಿಯುಗದಲ್ಲಿ ಅನ್ನುವಂತ ಮಾತನ್ನ ಅತ್ಯಂತ ಇತಿಹಾಸದ ಒಂದು ನೆನಪು ಮಾಡಿಕೊಂಡು ನಮಗೆ ಈ ಸಂದರ್ಭದಲ್ಲಿ ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಿರ್ತಕ್ಕಂಥ ಆತ್ಮೀಯ ಸಹೋದರರಾಗಿರ್ತಂತ ಶ್ರೀ MK ಪಾಟೀಲ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಆತ್ಮೀಯರು ಹಾಗೂ ಪೂಜ್ಯನೀಯರು ಆಗಿರುವಂತ ಶ್ರೀ ಬಾಳಯ್ಯ ಸ್ವಾಮೀಜಿಗಳು ಮೇಲಿನ ಮಟ್ಟ ಇವರು ಆಶೀರ್ವಚನವನ್ನ ನೀಡಬೇಕಂತ ಅವರಲ್ಲಿ ವಿನಂತಿಸಿಕೊಂಡು ದಯಮಾಡಿ ಎಲ್ಲ ಹೆಣ್ಮಕ್ಕಳು ಕೂತ್ಕೋಬೇಕು. ಜೈ ಮಂಗಲಂ ಜೈ ನಮಃ. ಎಲ್ಲರೂ ಪ್ರಸಾದ ಕೊಟ್ಟಿದ್ದಾರೆ, ನಾವು ನೋಡಾಕತ್ತಿದ್ವು. ವೇದಿಕೆ ಮುಂಭಾಗದಲ್ಲಿ ಎಲ್ಲರೂ ಕಮಿಟಿಯವರು ಸ್ವಲ್ಪ ವಿಚಾರ ಮಾಡ್ರಿ. ಸನ್ಮಾನ ಕೊಟ್ಟರೆಲ್ಲ ಸಂಸ್ಕಾರ ದೊಡ್ಡದಾಗ್ತಾರ,
ಮೊದಲು ಸಂಸ್ಕಾರ ಮೊದಲು ಕಲ್ಕೋರಿ. ಎಷ್ಟೋ ಆಂಧ್ರಯ ಒಂದು ದೇವಸ್ಥಾನವನ್ನು ನೀವು ಉದ್ಘಾಟನೆ ಮಾಡಿದಿರಿ. ಈ ರೀತಿಯಾಗಿ ಮಾಡಿದ್ರೆ ಏನಾಗ್ತೈತ ಅಂತಂದ್ರ ಅಪ್ಪಾಜಿಯವ್ರ ಮಾತಂದ್ರು, ಜನರನ್ನ ಒಂದು ವೇದಿಕೆ ಮುಂಬಾಲ ಕುಣಿಸುವಂತ ಶಕ್ತಿ ಮಾಡಿಪ್ಪ ಅಂತ ಮಾತ್ರ ಬಂದು ಸಾರ್ಥಕ ಆಗ್ತದ. ಇದನ್ನು ಪದೇ ಪದೇ ಕೊಳಿ ಗ್ರಾಮದಲ್ಲಿ ಹೇಳ್ತಾ ಇದ್ದೇನೆ, ಯಾರು ಈ ಮಾತನ್ನ ತಿಳ್ದಾಗ್ತಾ ಇರಲಿಲ್ಲ. ಒಂದು ಜಯಕರಾಕ್ರಿ. ಆಂಜನೇಯ ಮಹಾರಾಜ್ ಕಿ, ಹರಿಸಿದ್ದೇಶ್ವರ ಮಹಾರಾಜ್ ಕಿ, ಬಾಳೇಶ್ವರ ಮಹಾರಾಜ್ ಕಿ, ಗಪ್ ಕೊತ್ತೂರು ಮಹಾರಾಜ್ ಕಿ. ಅಖಂಡ ದ್ವೈತ ಬೋಧಾಯ ಕಂದಮಾಯ ಚಂದವರ್ಜಿತ ಅದ್ವಯಾನಂದ ರೂಪಾಯ ಶ್ರೀ ಗುರು ಅಡವಿ ಸಿದ್ಧಂ ಭಜಾಮಿ. ಯಾವ ಪರಮ ಭಗವಾನ್ ಮೂರ್ತಿಯಾಗಿರುವಂತ ಯಾವನ ವನಿಸಿದ್ದೇಶ್ವರ ಚರಣ ಅರವಿಂದಗಳಲ್ಲಿ ದಂಡೋತ್ಸವ ಸಲ್ಲಿಸಿಕೊಳ್ಳುತ್ತಾ ಹಾಗೂ ಈ ಕ್ಷೇತ್ರಾಪತಿಯಲ್ಲಿ ಯಾವ ನಮ್ಮ ಆಂಜನೇಯ ದೇವಸ್ಥಾನ ಬಾದಾರವಿಂದಗಳಲ್ಲಿ ದಂಡೋತ್ಸವ ಸಲ್ಲಿಸಿಕೊಳ್ಳುತ್ತಾ ಹಾಗೂ ಈ ಕಾರ್ಯಕ್ರಮ ಆಗಮಿಸಿದಂತ ವೇದಿಕೆ ರಾಜರಂತ ಯಾವ ನಮ್ಮ ಅಮರಸಿದ್ದೇಶ್ವರ ಬಾದಾರವಿಂದಗಳಲ್ಲಿ ದಂಡೋತ್ಸವ ಸಲ್ಲಿಸಿಕೊಳ್ಳುತ್ತಾ ಹಾಗೂ ಈ ವೇದಿಕೆ ಆಚರಣೆ ಹೊರವನ್ನದೇ ಎಲ್ಲ ಮಹಾತ್ಮರ ಪಾದಗಳಲ್ಲಿ ಹನುಮನೆದು ಈ ಕಾರ್ಯ ಆಗಮಿಸಿದಂತ ಎಲ್ಲ ಸಕಲ ಶರಣರಿಗೆ ಶರಣಾರ್ಥಿಗಳು. ಮುಂಭಾಗದಲ್ಲಿ ಬರೀ ಹಿಂದಿರ್ಬೇಡ್ರಿ. ಇವತ್ತಿನ ದಿವಸ ಕೊಳವಿ ಗ್ರಾಮದಲ್ಲಿ ಆಂಜನೇಯ ಒಂದ ದೇವಸ್ಥಾನ ಉದ್ಘಾಟನೆ ಇಲ್ಲಿವರೆಗೆ ಮಾಡಿದಿರಿ. ನಾನು ಒಂದು ತಾಸು ಪರ್ಯಂತ ಕುಂಭಕೋಣ ಮೇಲೆ ಬರಾಗ್ತಿತ್ತು. ಬಹಳ ಒಂದ ಅತ್ಯುತ್ತಮವಾಗಿ ತಾಯಂದಿರು ಬಹಳ ಸುಂದರವಾಗಿ ಈ ಕಾರ್ಯ ಇಲ್ಲಿವರೆಗೆ ಬಂದು ಕುಂಭಕೋಣವನ್ನ ಆಂಜನೇಯ ದೇವತೆಗೆ ಅರ್ಪಿತ ಮಾಡ್ರಿ. ನನಗನ್ನಿಸ್ತು ಸಾಕ್ಷಾತ್ ಭಗವಂತವನ್ನೆಲ್ಲ ತಾನು ಅನ್ಸಿತ್ತು. ಆ ರೀತಿಯಾಗಿ ಸಾಲೆ ಬರುತ್ತಿದ್ರು ನೀವು ಬಹಳ ಒಂದ ಉತ್ಸುಕತೆಯಿಂದ ಈ ಕಾರ್ಯಕ್ರಮ ಇಲ್ಲಿವರೆಗೆ ನೀವು ಮಾಡಿದಿರಿ. ಕುಂಭ ಕಾರ್ಯಕ್ರಮ ಇಲ್ಲಿವರೆಗೆ ಮಾಡಿದಿರಿ. ಈ ಗುಡಿ ಕಟ್ಟುವುದು ಮುಖ್ಯ ಅಲ್ಲ, ಆ ಗುಡಿ ಕಟ್ಟಿದ ನಂತರ ಆ ಹಾಕಿದಂತ ಸಂಸ್ಕಾರ ಮಾಡೋದು ಬಹಳ ಮುಖ್ಯದ. ನೋಡ್ರಿ, ಇವತ್ತು ಒಂದೇ ದಿವಸ ಆದ್ರೂ ಕೂಡ ನೀವು ಬಂದ ಕುಂಭಕೋಣವನ್ನ ತಂದು ಆಂಜನೇಯ ಪಾದಕ್ಕೆ ಎರೆದು ಬಹಳ ಒಂದು ಭಕ್ತಿಯಿಂದ ಕಾರ್ಯಕ್ರಮ ಮಾಡಿದಿರಿ. ಇವತ್ತು ಒಂದೇ ದಿವಸ ಆಗಬಾರ್ದು. ತಂದೆ ಮತ್ತು ಹೆಣ್ಣು ಮಕ್ಕಳಿಗೆ ತಂದೆ ತಾಯಿಯವರಿಗೆ ಹೇಳ್ತಾನ್ರಿ, ಹೆಣ್ಣು ಮಕ್ಕಳಿಗೆ ಹೇಳ್ತು ಹನುಮಾನ ಚಾಲಿಸುವನ್ನ ದಿನನಿತ್ಯ ನೀವು ಮನೆಯೊಳಗೆ ಪಠಣ ಮಾಡಿದ್ದಾತ ಅಂತಂದ್ರ ನಿಮ್ಮ ಕಟ್ಟ ಕಾರ್ಪಣ್ಯ ದೂರ ಆಗ್ತವ. ಏನೇನು ಪಾತ ವಿಚಾರ ಮಾಡಿ ಕೇಳಲಾಗಿ ನಿಮ್ಮ ಮಂಗಳ ದೋಷದವರ ಆಗ್ತದ ಅಂತ ಶಕ್ತಿ ಹನುಮಾನ್ ಚಾಲಿಸಲ್ಲ. ಮತ್ತೆ ಸಂತಾನ ಯಾರಿಲ್ಲ, ಸಂತಾನ ವೃದ್ಧಿ ಆಗ್ತದ. ದಿನನಿತ್ಯ ಮನೆಯೊಳಗೆ ಹನುಮಾನ್ ಚಾಲಿಸಿ ಹೋಗ್ಬೇಕು. ಇವತ್ತು ಗಂಡು ಮಕ್ಕಳು ಹೋಗ್ಬೇಕು, ಅಡ್ಡಾಗಬೇಕಿಲ್ಲ. ಹೆಣ್ಣು ಮಕ್ಕಳು ಹನುಮಾನ್ ಚಾಲಿಸುವನ್ನ ಪಠಣ ಮಾಡೋದ್ರಿಂದ ಎಲ್ಲ ನಿಮಗೆ ಇದ್ದಂತ ಕಷ್ಟ ಕರ್ಮ ದೂರ ಆಗ್ತವ. ಅಂತ ಶಕ್ತಿ ಅವನಿಲ್ಲದ. ನೀವ ಇವತ್ತೊಂದೇ ದಿವಸ ಇದನ್ನ ಹನುಮಂತನ ನಾಮಸ್ತೆ ಮಾಡುದಲ್ಲ, ದಿನನಿತ್ಯ ಮನೆಯೊಳಗ ಹನುಮಾನ್ ಚಾಲಿಸುವನ್ನ ಓದಿದ್ದಾತ ಅಂತಂದ್ರ ನೀವು ಎಂತ ಒಂದು ಇವತ್ತು ಕಷ್ಟ ಇದ್ರು ಕೂಡ ಆ ಭಗವಂತ ಕಾಪಾಡೋ ಶಕ್ತಿ ಅದರಲ್ಲಿ ಅದ. ಅದಕ್ಕೆ ಯಾವಾಗಿದ್ರು ಕೂಡ ದಿನನಿತ್ಯ ಎಲ್ಲರೂ ಹನುಮಾನ್ ಚಾಲಿಸುವನ್ನ ಪಠಣ ಮಾಡುವಂತ ಶಕ್ತಿ ಎಲ್ಲರೂ ಬೆಳೆಸಬೇಕು. ನೋಡೋಣ ಯಾರು ಮಾಡ್ತೀರಿ ಕೈ ಹತ್ರ ನೋಡೋಣ. ಹನುಮಾನ ಚಾಲಿಸುವ ಪಠಣ ಯಾರ್ಯಾರು ಮಾಡ್ತೀರಿ ಹೇಳ್ರಿ, ಕೈ ಹತ್ರ. ಯಾಕಪ್ಪ ಅಂತಂದ್ರ ಮತ್ತೆ ಇಲ್ಲಿ ದೊಡ್ಡ ಪ್ರಮಾಣವಾಗಿ ಒಂದು ಮಂದಿರ ನಿರ್ಮಾಣ ಮಾಡಿದರೆ ಮತ್ತೆ ನಿಮ್ಮಲ್ಲಿ ಭಾವ ಬರ್ತದೆ ನಿಮ್ಮ ಕಟ್ಟೆಯನ್ನು ಸಾರ್ಥಕ ಆಗ್ತದ. ಭಗವಂತನವನ್ನ ಸ್ಮರಣೆಯನ್ನ ಭಗವಂತನ ನಾಮಸ್ಮರಣೆಯನ್ನ ನೀವು ಪಠಣ ಮಾಡಿದ್ದಾತ ಅಂತಂದ್ರ ಈ ಮಾನವ ಜನ ಸಾರ್ಥಕ ಆಗ್ತದ. ಅದಕ್ಕೆ ಏನಾದರೂ ಆಗು, ಮೊದಲು ಈ ಮಾನವನಾಗು, ಬ್ರಾಹ್ಮಣನಾಗು, ಕ್ಷತ್ರಿಯನಾಗು, ವೈಶ್ಯನಾಗು, ಶೂದ್ರನಾಗು, ರಾಜಕೀಯ ಪ್ರಯತ್ನ ಆದ್ರ ತಂತ್ರ ಏನಾದರೂ ಆಗು. ಮೊದಲು ಮಾಡುವಾಗ ಮಾನವ ಜನ್ಮಕ್ಕೆ ಬಂದ ನಂತರ ಒಂದು ಸಂಸ್ಕಾರವನ್ನ ಗುರುವಿನ ಅನುಗ್ರಹದೊಳಗ ನಡೆದು ಎದ್ದುತ್ತಾತ್ಮ ಅಂತಂದ್ರ ಈ ಜನ್ಮ ಒಂದು ಸಾರ್ಥಕ ಆಗ್ತೈತಿ. ಅಂತ ಪ್ರವೃತ್ತಿ ಎಲ್ಲರೂ ಬೆಳೆಸ್ಕೋಬೇಕು. ಅಂತ ಸದ್ಬುದ್ಧಿ ಪರಮಾತ್ಮ ಆ ಆಂಜನೇಯ ನಿಮ್ಮೆಲ್ಲನ್ನು ಆರೈಸಿ ಇವತ್ತು ವಾದ ಸೇವೆಗೆ ಮಂಗಲ ಪಾಡೋಣ. ಅಷ್ಟು ಮುಖ್ಯವಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ನೀವೆಲ್ಲ ಬಹಳಷ್ಟು ಜಾಗರೂಕತರಾಗಿದ್ದೀರಿ.
ಈ ಒಂದು ಉದ್ಘಾಟನೆಯ ಸಮಾರಂಭಕ್ಕೆ ಎಲ್ಲರೂ ಉಪಸ್ಥಿತ. ತಪಸ್ವಿ ಅಡಗಿಸಿದ್ದೇಶನನ್ನ ಭಕ್ತಿಯಿಂದ ಸ್ಮರಣೆ ಮಾಡ್ತಾ ಈ ಭವ್ಯಾಲಯದ ದಿವ್ಯ ಕೇಂದ್ರ ಮೂರ್ತಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವ ಹನುಮನನ್ನ ಭಕ್ತಿಯಿಂದ ಸ್ಮರಣೆ ಮಾಡ್ತಾ ಹನುಮದೇವರ ನೂತನ ಮಂದಿರದ ಉದ್ಘಾಟನೆ ಹಾಗೂ ಎಲ್ಲ ತಾಯಂದಿರಿಗೆ ಉಡಿ ತುಂಬುವ ಸಮಾರಂಭ ಈ ಭವ್ಯ ವೇದಿಕೆ ಮೇಲೆ ತಮ್ಮೆಲ್ಲರಿಗೆ ದರ್ಶನ ಆಶೀರ್ವಾದ ಮತ್ತು ಆಶೀರ್ವಚನವನ್ನು ಕರುಣಿಸಿರುವ ಬಾಳಯಜ್ಜನ ಪರಂಪರೆಯ ಎರಡೂ ಮಠದ ಪರಮ ಪೂಜ್ಯರಲ್ಲಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಯಾವತ್ತೂ ಗುಳೇದಗುಡ್ಡದ ಪರಮ ಪೂಜ್ಯರಲ್ಲಿ ಈ ಊರಿನ ಸ್ವಾಮಿಗಳವರಲ್ಲಿ ಹಾಗೂ ವೇದಿಕೆ ಮೇಲೆ ಸಮ್ಮೇಳನಗೊಂಡಿರ್ತಕ್ಕಂಥ ಎಲ್ಲ ಅತಿಥಿ ಮಾನ್ಯರೇ ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳು. ಈಗಾಗಲೇ ಎಲ್ಲರೂ ಹೇಳಕತ್ತಾರ ಟೈಮ್ ಆಗೈತಿ ಅಂತೇಳಿ. ಟೈಮ್ ಇರೋದ ಟೈಮ್ ಆಗಾಕೈತದ. ಆಮೇಲೆ ನನಗೆ ನಿಮ್ಮ ಪರಿಸ್ಥಿತಿ ನಂಗೆ ಅರ್ಥ ಆಕತ್ತಿಲ್ಲ ಅಂತಲ್ಲ. ಏನು ಅಂತಂದ್ರೆ ಕೆಟ್ಟ ಬಿಸಿಲಾಗಿ ಎರಿ ಹೊಲಕ್ಕೆ ಹೋಗಬಾರ್ದು, ಹೊಟ್ಟೆ ಮಂದಿಗೆ ಉಪದೇಶ ಮಾಡಬಾರ್ದು ಅಂತ ಹಿರಿಯರು ಹೇಳ್ಯಾರ. ನೀವು ನಾನು ಬರ್ತೈತಿ ಇವರೆಲ್ಲ ಅನ್ನತ್ತಿದ್ರು ಪಾಪ ಅವರು ನಿಮ್ಮ ಸ್ಥಾನ ಭದ್ರಪಡಿಸ್ಕೊಳ್ರಿ ಅಂತ ಅನ್ನಕತ್ತಿದ್ರು. ಇಲ್ಲ ತಾಯಂದ್ರೆ ನಿಮ್ಮ ಸ್ಥಾನ ಭದ್ರಪಡಿಸ್ಕೊಳ್ರಿ ಅನ್ನಕತ್ತಿದ್ರು. ಅವ್ರು ಆಲ್ರೆಡಿ KSRTC ಒಳಗೆ ಭದ್ರಪಡಿಸ್ಕೊಂಡ್ರಪ್ಪ, ನಮ್ಮ ಸ್ಥಾನಗಳು ಉಳಿದ್ರೆ ಸಾಕಾಗೈತಿ ಅಂತ ಹೇಳಿದ್ನ. ಈ ಪಾಪ ನೀವು ಸ್ಥಾನ ಆಫ್ ಮಾಡ್ರಿ. ನೀವು ಎದ್ದೋಗ್ತಿರೋದಕ್ಕೆ ನಮ್ಗೇನು ಬೇಜಾರಿಲ್ಲ. ಯಾಕಂತಂದ್ರೆ ನಿಮ್ದು ಪರಿಸ್ಥಿತಿ ಅರ್ಥ ಆಗ್ತದೆ. ಬೆಳಗ್ಗೆ 6 ಗಂಟೆಗೆನೆ ನೀವು ಕುಂಭ ಹೊತ್ಕೊಂಡು ಬಂದಿರಿ, ಅಲ್ಲಿಂದ ಇಲ್ಲಿಗೆ ನಡ್ಕೋತ ಬಂದಿರಿ. ಆಮೇಲೆ ಬೆಳಗ್ಗೆ ಉಪ್ಪಿಟ್ಟು ಉಂಡಿರೋ ಇಲ್ಲೋ, ಏನು ಅವಸರದಾಗ ಹಂಗ ಬಂದಿರೋ ಏನೋ, ಇದೆಲ್ಲದ್ರ ಜೊತೆಗೆ ಮತ್ತೀಗ ಮುಗಿಸ್ಕೊಂಡು ಪ್ರಸಾದ ಮಾಡ್ಕೊಂಡು ಮತ್ತೆ ಮನೆಗೆ ಹೋಗ್ಬೇಕು. ಇವತ್ತು ಬೇರೆ ಹುಣ್ಣಿಮೆ ಬೇರೆ ಐತಿ. ನಿಮ್ಮ ಮನೆಯ ಪೂಜೆಗಳೆಲ್ಲ ಇರ್ತಾವ. ನಿಮ್ಮ ಒತ್ತಡದಾಗ ನೀವು ಇರ್ತೀರಿ. ಪಾಪ ಇವರು ಕುಂಡ್ರಿ ಅಂತ ಅವ್ರು ಅನ್ನತ್ತ. ನಾನು ಅವಾಗ್ಲಿಂದ ವಿಚಾರ ಮಾಡಕತ್ತಿದ್ದೆ. ಪಾಪ ಹುಡುಗ ಸರ್, ಆಮೇಲೆ ಎಲ್ಲರೂ ವೇದಿಕೆ ಮೇಲೆ ಇದ್ದವರೆಲ್ಲ ಗುರುಗಳ ಆದಿಯಾಗಿ ಎಲ್ಲರೊಂದು 10 ನಿಮಿಷ ಅವ್ರ ಮಾತು ಕೇಳಕ್ ತಯಾರಿಲ್ಲ. ನೀವು ಯಾರು ಹೌದಲ್ಲ? 10 ನಿಮಿಷ ಸುಮ್ ಕುಂದ್ರಿ ಅನ್ನಕತ್ತಾನ. ಒಂದು 10 ನಿಮಿಷ ಇರ್ರಿ, ಕಾರ್ಯಕ್ರಮ ಮುಗ್ದೈತೆ ಅನ್ನಕತ್ತಾನ. ಆದ್ರೂ ಕಡಿಮೆ ಆದ್ರೂ ಅವ್ರು ಯಾರ್ದು ಮಾತು ನಿಮಗೆ ಲಕ್ಷ್ಯಕ್ಕೆ ಬರವಲ್ತ. ನಿಮ್ಮ ಪಾಟಿಗೆ ನೀವು ವಿಚಾರ ಮಾಡ್ಕೊಂತಂದ್ರೆ ಎದ್ದೋದವ್ರು ಎದ್ದೊಂಟ್ರಿ ಇರ್ಲಿ, ಅದೆಲ್ಲ ಸಹಜವಾಗಿ ಎಲ್ಲ ಕಡೆ ಇದ್ದೇ ಇರ್ತದ. ನನಗೆ ಆಶ್ಚರ್ಯ ಆಗಿದ್ದೇನು ಅಂತಂದ್ರೆ, ಒಂದು ದಿನದೊಳಗ ಜೀವನ ಪರ್ಯಂತರವಾಗಿ ಇಟ್ಟು ದಿನದೊಳಗಡೆ ಇವತ್ತೊಂದು 15 ನಿಮಿಷ ಅವ್ರು ಹೇಳ್ದಂಗೆ ನೀವು ಕೇಳಕ್ಕಾಗವಲ್ತು. ಪಾಪ ನಿಮ್ಮ ಲಗ್ನದಾಗ ನೀವು ಹೇಳ್ದಂಗೆ ಕೇಳ್ತಿರ್ತಾವ. ಅವ್ರ ಪರಿಸ್ಥಿತಿ ಹೆಂಗಾಗಿರೋದ ಅಂತ. ಈಗ ಇಟ್ಟೆಲ್ಲ ಇಲ್ಲಿ ಕುಂದ್ರ ಅಂತ ಜೋರ ಮಾತಾಡಿರ್ತಾನಲ್ಲ, ಮನೆಗೆ ಹೋಗಿಂದ ಅಲ್ಲಿ ಕೇಳ್ತಾರ. 10 ಮಂದಿಯಾಗ ನಮಗ ಆವಾಜ್ ಹಾಕತ್ತಿ, ನೀ ಬಾ ಹಂಗಾರ ನೋಡಿ. ಇವತ್ತೊಂದಿನ ಹನುಮಪ್ಪನ ಹೋಳಿಗೆ, ನಾಳೆಯಿಂದ ನನ್ನ ಕೈಗಿಂದ ಉಣ್ಬೇಕಾಗ್ತದ ಕಡಬ ತಿಳ್ತೀರಿ. ಹೇಳಿ ಕಾರಣ ಏನಂದ್ರೆ, ಕೊಳವಿ ಅಂತಂದ್ರೆ ಒಂದು ಆಧ್ಯಾತ್ಮಿಕದ ಊರದ. ಇಲ್ಲೆಲ್ಲ ಶರಣ ಪರಂಪರೆಯ ಬದುಕದ. ಅದರೆಲ್ಲದರ ಜೊತೆ ಏನು ಅಂತಂದ್ರೆ ಭಕ್ತಿ ಭಾವ, ಏಕತೆಯ ಸಾಮರಸ್ಯ ಮತ್ತು ಪ್ರೀತಿ ವಿಶ್ವಾಸ ಇಲ್ಲೈತಿ. ಯಾತಕ್ಕೆ ಅಂತಂದ್ರೆ ನಮ್ಮ ಇಡೀ ಬೆಳಗಾವಿ ಜಿಲ್ಲೆಯೊಳಗಡೆ ಶತಮಾನೋತ್ಸವ ಕಂಡಿರ್ತಕ್ಕಂಥ ಶಾಲೆ ಭಾಳ ಇರ್ಬೋದು ಖರೆ, ಆದ್ರೆ ಆ ಶತಮಾನೋತ್ಸವನ್ನ ಬಹಳಷ್ಟು ಅಚ್ಚುಕಟ್ಟುತನದಿಂದ ಮಾಡಿರ್ತಕ್ಕಂಥ ಊರು ಅಂದ್ರೆ ಕೊಳವಿ ಅಂತಕ್ಕಂಥದ್ದು ನಾವು ಎಲ್ಲ ಕಡೆನೂ ಕೂಡ ಬಹಳ ಪ್ರೀತಿಯಿಂದ ಹೇಳುತ್ತಿರ್ತೇವೆ. ಇಂಥ ಊರಿನ ಜನಗಳು ತಾವೆಲ್ಲರೂ ಕೂಡ ಬಹಳ ಅದ್ಭುತವಾಗಿ ಇಷ್ಟು ದೂರ ಇರ್ತಕ್ಕಂಥ ಜಾಗದೊಳಗಡೆ ಹನುಮಪ್ಪ ಯಾವಾಗಲೂ ಊರವರ್ಗ ಇರ್ತಾನಂತ ನಿಮಗೂ ಗೊತ್ತೈತಿ, ಎಲ್ಲರಿಗೂ ಗೊತ್ತೈತಿ. ಇಷ್ಟು ಸುಮಾರು 1 ಕೋಟಿ ಕಡಿಮೆ 1 ಕೋಟಿ ರೂಪಾಯಿಗಳ ತನನು ಖರ್ಚು ಮಾಡಿ ಮಂದಿರ ಬಹಳ ಚಂದ ಕಟ್ಟಡ ಆಗೈತಿ. ಕಾರ್ಯಕ್ರಮನೂ ಬಹಳ ಅಚ್ಚುಕಟ್ಟುತನದಿಂದ ಆಗೈತೆ. ಈ ಭಾಗದ ಕ್ರಿಯಾಶೀಲ ಶಾಸಕರು ಬಂದು ದೇವರ ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ. ತಮ್ಮೆಲ್ಲರಿಗೆ ಪ್ರಸಾದ ವ್ಯವಸ್ಥೆನೂ ಕೂಡ ಇದೆ. ಹಲವಾರು ಜನ ಸ್ವಾಮಿಗಳು ಕೂಡ ವೇದಿಕೆ ಮೇಲೆ ಇದ್ದಾರೆ. ಇದೊಂದು ಕಾರ್ಯಕ್ರಮ ಸಂಪನ್ನ ಅಂದಾಗತ್ತೆ, ಅಂದ್ರೆ ಮುಕ್ತಾಯಗೊಂಡಂಗ. ಇನ್ನೇನ್ ಮಾಡೋದಪ್ಪ, ನಾವು ಗುಡಿ ಕಟ್ಟಬೇಕಾಗಿತ್ತು, ಕಟ್ಟೇವಿ. ಇನ್ನು ಹನುಮಪ್ಪಗ ನಮಗೆ ವರ್ಷಕ್ಕೊಮ್ಮೆ ಭೇಟಿ ಆಗೋದು ನೋಡು, ಹೌದಿಲ್ಲ? ಪ್ರತಿ ದಿನ ಬರ್ಬೇಕು ದೇವ್ರಿಗೆ. ದಿನಂಪ್ರತಿ ಆಗ್ಲಿಲ್ಲ ಅಂದ್ರೆ ಶನಿವಾರಕ್ಕೊಮ್ಮೆರ ಹನುಮಪ್ಪದ ತಪಸ್ವಾರ. ಯಾಕಂತಂದ್ರ ಊರು ಕಾಯ ದೇವ್ರು ಅಂತ ಕರಿತಾರೆ. ಮತ್ತೆ ಊರಾಗಿದ್ದೆಲ್ಲ ದೇವ್ರು ಏನ್ ಮಾಡ್ತಾರ್ರಿ ಅಂತಂತಂದ್ರ ಅವ್ರು ನೀವು ಕಾಯ್ದು ಹೆಚ್ಚಾಗಿರುತ್ತೆ. ಯಾಕಂದ್ರೆ ಅನಾಹುತ ಕಾಡ್ತಿರ್ತೀರಿ ದೇವ್ರಿಗೆ, ನೀವು ತಿಳಿತಿಲ್ಲ. ಏನೇನು ಕೇಳ್ತೀರಿ ದೇವ್ರಿಗೆ ಅಂತಂತಂದ್ರೆ ಈ ಕೌಲ್ ಹಚ್ತಿರ್ತಾರೆ, ಇಲ್ಲಿ ಕೌಲ್ ಹಚ್ತಿರ್ತಾರೆ. ನಮ್ಮ ಭಕ್ತಿ ನಾವು ಕೇಳ್ಕೊಳ್ಳೋಣ ಬೇಡ ಅಂತಂತಲ್ಲ. ದೇವ್ರ ಗುಡಿ ಕಟ್ಟಕ್ಕೂ ದೇವ್ರಿಗೆ ಕೌಲ್ ಕೇಳ್ತಕ್ಕಂಥ ವ್ಯವಸ್ಥೆ ಬಹಳ ಜನ ಮೊಡ್ಡೈತೆಲ್ಲ ನಾವೆಲ್ಲ ಉಳ್ಕೊಂಡ್ಬಿಟ್ಟಿವಿ ನೋಡ್ರಿ. ನಾವು ಮನಸ್ಸು ಒಂದು ಸ್ವಚ್ಛ ಇಟ್ಕೊಂಡ ದೇವ್ರ ಮೇಲೆ ಭಾರ ಹಾಕಿ ಒಳ್ಳೆ ಕೆಲಸ ಮಾಡಾಕತ್ತೀನಿ, 4 ಮಂದಿಗೆ ಅನ್ಯಾಯ ಮಾಡ್ಲಾರ್ದಂಗ ನಾ ಬದುಕಾಕತ್ತೀನಿ ಅಂತಂತಂದ್ರೆ ಯಾವುದೂ ದೇವ್ರು ನಿನಗೇನು ತೊಂದರೆ ಮಾಡಂಗಿಲ್ಲ, ಕೇಳ್ತಿಲ್ಲ. ಅದನ್ನ ಬಿಟ್ಟು ನಾವು ದೇವ್ರ ಹತ್ರ ಏನ್ ಕೇಳ್ತೀವಿ ಅಂತಂದ್ರೆ
ನನಗೆ ಬೇಕು ಅಂತ ಕೇಳ್ಕೊಳ್ಳೋದಕ್ಕಿಂತ ಇನ್ನೊಬ್ಬನಿಗೆ ಕೊಡಬೇಡ ಅಂತ ದೇವ್ರಿಗೆ ಭಾಳ ಮಂದಿ ಕೇಳ್ಕೊಳ್ಳೋರು ಇರ್ತೀವಿ ನಾವೆಲ್ಲ. ಕೊಳವ್ಯಾಗಲ್ಲ, ನೀವೆಲ್ಲ ಗುಡ್ಡಾಪುರ ದಾನಮ್ ಇದ್ದಂಗ ಅದಿರಿ, ಇವರೆಲ್ಲ 12ನೇ ಶತಮಾನ ಶರಣರು ಇದ್ದಂಗ ಅದಾರ. ನಿಮಗೇನಾರ ನಾವು ಈ ಕಾಡ್ ದಾಟಿ ಊರು ಮುಟ್ಟು ವಜ್ಜಾಗೈತಿ ಮಾತ್ರ. ಹೌದಿಲ್ಲ? ಇವತ್ತು ನೋಡ್ರಿ ನೀವು ಎಷ್ಟು ವಿಚಿತ್ರ ಐತಿ ನೋಡ್ರಿ ಸಮಾಜ, ಎಷ್ಟು ವಿಚಿತ್ರ ಹೊಂಟೈತಿ ಅಂತಂತಂದ್ರೆ ನಾವು ನಮಗೆ ಬೇಡಿಕೆ ಹೇಳೋದಕ್ಕಿಂತ ಇನ್ನೊಬ್ಬರಿಗೆ ಬೇಡ ಅಂತಾನೆ ಬೇಡ್ಕೊತಿರ್ತೀವಿ ದೇವ್ರ ಹತ್ರ. ಒಂದು ಉದಾಹರಣೆ ಹೇಳಿ ನನ್ನ ಮಾತಿಗೆ ವಿರಮಿಸ್ತೇನೆ. ಒಬ್ಬವ ಬಹಳ ಕಷ್ಟದ ಸ್ಥಿತಿಯಾಗಿದ್ದ. ಅವ ಅನ್ನಂತ ಏನಂತ, ಹೆಂಡತಿ ಹೇಳಿಲ್ಲ ಅಂತ, ಹೋಗ್ರಿ ದೇವ್ರನ್ನ ಕುರ್ತ್ಕೊಂಡು ಒಂದಿಟ್ಟು ತಪಸ್ಸಾರ ಮಾಡ್ರಿ, ಏನಾರ ಬೇಡಿಕೆ ಬರ್ರಿ, ಮನ್ಯಾಗ ಉಣ್ಣಾಕ ಗಂಜಿಲ್ಲ, ಉಡಾಕ ಹಂಗಿಲ್ಲ, ಲುಂಗಿಲ್ಲ, ಏನಿಲ್ಲ, ಮಕ್ಕಳು ಹಂಗ ಅಡ್ಡಾಡಕತ್ತವ, ನಂದು ಪರಿಸ್ಥಿತಿ ಗಂಭೀರಿಗೆ ಬಂದದ, ಹಿಂಗಾಗಿ ಹೋಗ್ರಿ ಒಂದಿಟ್ಟು ಏನಾರು ದೇವ್ರಿಗೆ ಬೇಡ್ಕೊಂಬರ್ರಿ, ತಪಸ್ ಮಾಡ್ಕೊಂಬರ್ರಿ, ಕುತ್ಕೊಂಡು ಕೇಳ್ಕೊಂಬರ್ರಿ ಅಂದ್ರ. ಸರಿ ಹಾಗಾರೆ ಅಂತಂತೇಳಿ ಇನ್ನೇನು ಮತ್ತೆ ಹೆಂಡತಿ ಮಾತು ಕೇಳ್ಬೇಕಲ್ಲ. ಹೌದಿಲ್ಲ? ನಿಮ್ಮ ಮಾತು ಕೇಳೋರ್ದವ್ರು ಯಾರು ಅದಾರ? ಹೌದಲ್ಲ? ಮತ್ತೆ ಇಟ್ಟು ಮಂದಿ ಬಂದಿರಲ್ಲ, ಹೆಂಡತಿ ಮಾತು ಯಾರು ಕೇಳೋರು? ಕೈ ಹತ್ರ ನೋಡೋಣ. ನೀವು ಒಳ್ಳೆ ನೋಡಾಕ್ತೀರಿ, ಎಲ್ಲಿ ನಿಂತು ನನ್ನ ಹಿರಿಯ ಕೈ ತೆಗಿತಾನ ಅಂತಂತೇಳಿ. ಈಗ ಹೆಂಗೋ ಸೀಟ್ ಇದ್ರಾಗ ಸಿಗವಾಗ ನೀನು ಬಸ್ನಾಗ ಏನು ಮನ್ಯಾಗೂ ಸಿಗೋಂಗಿಲ್ಲ ನಿನಗಂತ. ಭಾರಿ ಶಾಣೆ ಇರ್ತೀರಿ ನೀವು. ತಿಳ್ತಿಲ್ ಅವ್ರೇ ನಿಮಗೆ ಅಂಜತಾರ ಅಂತ ಅಲ್ಲ. ರಾತ್ರಿ ಬ್ರಿಟಿಷರ್ ನೋಡಿಸಿದ ಮಂದಿ ಐತೆ ಅದು ತಿಳ್ತಿಲ್. ನಿಮಗೇನು ಅಂಜಂಗಿಲ್ಲ ಅದ. ಯಾಕೆ ನಿಮಗೆ ಮಂದ್ಯಾಗ ಕೈ ಎತ್ತಂಗಿಲ್ಲ ಅಂತಂತಂದ್ರೆ, ನೀವು ಅವ್ರ ಮನೆಗೆ ಬರೋಕ್ಕಿಂತ ಪೂರ್ವದಲ್ಲಿ ಅವ್ರ ತಾಯಿ ಹೇಳಾಳ ಏನಂತ, ಕಾರ್ಯೇಶು ದಾಶು ಕರುಣೇಶು ಮಂತ್ರಿ ಭೋಜ್ಯೇಶು ಮಾತ ರೂಪೇಶ ಲಕ್ಷ್ಮಿ ಕ್ಷಮಯ ಧರಿತ್ರಿ ನಾರಿ ಷಾಡ್ಗುಣ ಭಾರ್ಯ ಕುಲ ಮುದ್ಧರಂತಿ ಅಂತ ಹೇಳ್ಯಾಳ. ಏನ್ ಹೇಳ್ಯಾರು, ನೀವ ಈಗೇನು ಮನೆಗೆ ಬರಾಕತ್ತಾರಲ್ಲ, ಬರೇ ಈ ವಂಶ ಬೆಳಗದ ಅಟ್ಟೆ ಅಲ್ಪ, ನಮ್ಮ ಕುಲ ಉದ್ಧಾರ ಮಾಡ್ತಾಳ. ಅಪ್ಪಿ ತಪ್ಪಿ ನನ್ನ ಮಾತು ಮೀರಿದ್ರು, ಹಡದ ತಾಯಿ ಮಾತು ಮೀರಿದ್ರು ಕೂಡ ಕೈ ಹಿಡ್ಕೊಂಡು ಬಂದಿರ್ತಕ್ಕಂಥ ಹೆಂಡತಿ ಮಾತು ಮೀರ್ಬೇಡ ಅಂತೇಳಿ ಅವ್ರ ಅವ್ವ ಕುಂದರ್ಸಿ ಚಂದ ಹೇಳ್ಯಾರ ಅಂತೇಳಿ ನಿಮಗೆ ಹೂ ಅಂತ ಗಪ್ಪ ಕೂತಾರ. ಅಟ್ಟ ತಿಳ್ತಿಲ್ಲ, ಮತ್ತೆ ಹಂಚಿ ಕೂತಾರ. ಮತ್ತೆ ಇದ್ರ ಮೇಲೆ ನೀವು ಮತ್ತೆ ಇನ್ನೊಂದ್ಸರಿ ಮತ್ತೆ ಫ್ರೀ ಟಿಕೆಟ್ ತಗೊಂಡ್ರಿ ನೀವು ಮತ್ತೆ ಹೇಳಿ. ಕಾರಣ ಏನು ಅಂತಂದ್ರೆ, ನಮ್ಮ ಭಕ್ತಿ ಹೆಂಗಾಗೈತಿ ಅಂತ ಹೇಳಕತ್ತೀನಿ ನಾನು ನಿಮಗೆ. ನಮಗೆ ಬೇಡಿಕೆ ಹೇಳೋದಕ್ಕಿಂತ ಇನ್ನೊಬ್ರಿಗೇನೆ ಕೆಟ್ಟದಾಗ್ಲಿ ಅಂತ ಬೇಡ್ಕೊಳ್ಳೋದ್ ಮಂದಿನ ಬಹಳ ಆಗ್ಬಿಟ್ಟತಿ ನಾಡಿನೊಳಗಡೆ. ಈ ಜಗತ್ತಿನ ತುಂಬೆಲ್ಲ ಅದ ತುಂಬ ಹೋಗೈತಿ. ಅವ್ರು ಹೇಳಿದ್ರು, ಹೋಗೋ ಏನಾರು ತಪಸ್ ಮಾಡಿ ದೇವ್ರಿಗೆ ಬೇಡಿಕೆ ಎಂಬ ಅಂದ್ರ. ನೀವು ಹೋಗಿ ಗುಡ್ಡದ ಮೇಲೆ ತಪಸ್ಸಿ ಕೂತ ಬಾಜು ಮನೆ ಕಾಕೋ ಕೇಳ, ಯಾಕೆ ಅಣ್ಣ ಕಾಣವಲ್ಲಲ್ಲ ಅಂತಂದ್ರು. ಮತ್ತೆ ಹೇಳಬೇಕಲ್ಲ, ಏನ್ ಬಿಡುವ ಮನ್ಯಾಗ ಬಡತನ ಬಾಳಿತ್ತು, ಅದಕ್ಕೆ ನಿಮ್ಮ ಮಾವನ ಗುಡ್ಡಕ್ಕೆ ತಪಸ್ ಮಾಡಕ್ ಕಳಿಸೇನೆ, ದೇವ್ರಿಗೆ ಹೋಗಿ ಏನಾರು ಬೇಡಿಕೆ ಬಾ ಅಂತ ಕಳಿಸೇನೆ. ಇಲ್ಲೆಲ್ಲ ಮನ್ಯಾಗ ಚಲೋ ಇತ್ತು, ಸುಮ್ಮನಿರ್ಬೇಕು. ಇಲ್ಲಿಕ್ಕೆ ಮನೆಗೆ ಬಂದಾಕಿನ ಶುರು ಮಾಡಿದ, ನೀನು ಗುಡ್ಡಕ್ಕೆ ಹೋಗು, ಎದಕ್ಕೆ ಹೋಗ್ಬೇಕು ಬೆಟ್ಟಕ್ಕ, ಬಾಜು ಮನ್ಯಾಕಿನ ಗಂಡು ಹೋಗಿ ಅಂತ ತಪಸ್ ಮಾಡಿ ಏನಾರು ನುಕ್ಕು ರೊಕ್ಕ ತಂದಿಗಿಂತ ನೀನು ಹೋಗಕ್. ನಮಗೆಲ್ಲ ಐತೆ, ನನಗ್ ಗೊತ್ತಿಲ್ಲ ನೀವು ಒಟ್ಟು ಹೋಗ್ಬೇಕು. ತಿರುವ್ಯಾಡ ಅವನ ಜೊತೆಗೆ ಜಗಳಾಡಿ ಅವನು ಗುಡ್ಡಕ್ಕೆ ಕಳಿಸಿ ಬಂದು ಎದರ ಬದರ ಕೂತು ಹುಡ್ಡಿಕ್ಯಾಡಿ ಬಂದು ಕೂತು ಕೊಳವಿ ಗುಡ್ದಾಗ ಆ ಕಡೆ ಕೂತ ಈ ಕಡೆ ಕೂತ. ದೇವ್ರು ಯಾರ ಮುಂದೆ ಪ್ರತ್ಯಕ್ಷ ಆಗ್ಬೇಕು? ಫಸ್ಟ್ ಯಾರ ಮುಂದೆ ಪ್ರತ್ಯಕ್ಷ ಆಗ್ಬೇಕ? ಮೊದಲು ಕೂತಿದ್ನಲ್ಲ ಅದ್ರ ಮುಂದೆ ಯಾಕೆ ಸರಿದ್ರು ಇಲ್ಲ ಮೂರಂದ್ರೆ ಹಂಗಾಕೆ ಈಶ್ವರ ಮುಂದೆ ಕೂತು ಬಸವಣ್ಣ ಕೂತಂಗ ಗಪ್ಪ ಕೂತಿರಲ್ಲ. ಇಟ್ಟು ಮಟ್ಟ ಎಟ್ಟು ಬಾಯಿ ಮಾಡಾಕತ್ತಿದ್ರಿ, ಎಟ್ಟು ಫೋಟೋ ತೆಕ್ಕೊಳಕತ್ತಿದ್ರಿ, ಏನ್ ಕತೆ ಈ ಗಪ್ಪ ಕೂತಿರಲ್ಲ ಮಾತಾಡ್ಸಿದ್ರ. ಮೊದಲು ಕೂತ ಮುಂದೆ ಪ್ರತ್ಯಕ್ಷ ಆದ ದೇವ್ರು ಸಡನ್ ಆಗಿ ಹಿಂಗ ಏನ್ ಬೇಕಪ್ಪ ನಿನಗಂತ ಹಿಂಗ್ ಕೇಳೋ ಗುಡ್ದಾನೆ ಎದುರಿಗಿದ್ದಾವ್ ಕಾಣ ತಕ್ಷಣನೇ ಹಿಂಗ್ ನಿಂತಿದ್ದ ದೇವ್ರ ಹಿಂದಕ್ಕೆ ಅವ್ನು ಗಾಬರಿ ಆತವಂಗ, ರೇ ಬಾಪ್ರೆ ಇವ್ಯಾವ ಬಂದು ಕೂತಾನಪ್ಪ ಬಾಜು ಮನೆ ಅವ ಅಂತಂತ. ಅಂದ ತಕ್ಷಣ ದೇವ್ರು ಸ್ವಲ್ಪ ಸೈಡಿಗೆ ಬಾ ಅಂತಂತಂದ. ಯಾಕ ಅಂದ, ಎದುರಿಗೆ ಯಾರೋ ಕೂತಾರ ನೋಡ್ದೆ, ನಿನ್ ಪಕ್ಕದ ಮನೆಯಾಗ ಕೂತಾನ್ಬಿಟ್ಟು ನಿನಗೇನು ವರ ಬೇಕು ಅಂತ. ಈಗ ಅವಂಗೂ ಪ್ರತ್ಯಕ್ಷ ಕೆನ್ನಿ ಅಂತ ಕೇಳಿದ, ಅಕ್ಕಿನಲ್ಲಪ್ಪ, ಅವಂಗೂ ವರ ಕೊಡ್ತಿ ಅಂತ. ಕೊಡ್ತೀನಿ ಅಂತಂದ್ರೆ ಹಿಂಗೆ ತಲೆ ಕೆಟ್ಬಿಡ್ತಂಗ. ಎಂತ ಮಾಡೋದಪ್ಪ ಈಗ ಅಂತಂತ. ಆಮೇಲೆ ಏನ್ ಮಾಡಿದ್ರೆ, ಹಂಗಾರ ಒಂದು ಕೆಲಸ ಮಾಡ್ರಿ ಗುರು ದೇವ್ರ, ಅವ್ನಿಗೆ ಏನ್ ಕೊಡ್ತಾ ಇದ್ರೆ ಡಬಲ್ ನನಗೆ ಕೊಡ್ರಿ ಅಂದ್ರೆ ಇತ್ತ. ಏನಂದ, ಆತನಿಗೆ ಏನ್ ಕೊಡ್ತದೆ 2 ಪಟ್ಟು ನನಗೆ ಕೊಡ್ರಿ ಅಂತ. ದೇವ್ರ ಅಂದ, ಅಲ್ಲೋ ನಿನಗೇನು ಬೇಕಾಗತ್ತೆ ಅದಕ್ಕೆ ಕೇಳ್ಕೊ, ಅವ್ನು ತಗೊಂಡು ನೀ ಏನ್ ಮಾಡವ, ನಾ ತಪಸ್ ಮಾಡೇನೆ, ನೀ ಬಂದು ನಾ ಕೇಳ್ತೀನಿ, ನೀ ಕೊಡ್ಬೇಕು ಅಷ್ಟೇ. ಅವ್ರಿಗೆ ಏನ್ ಕೊಡ್ತದೆ 2 ಪಟ್ಟು ನನಗೆ ಕೊಡು ಹಂಗಾರ. ತಥಾಸ್ತು ಅಂದ. ದೇವ್ರ ಅದೃಷ್ಟನಾದ. ಈ ಪಾರ್ಟಿ ಮನೆಗೆ ಬಂದಿದ್ದು ಕೇಳಿ ಗಣ ಮಗಳು ಏನ್ ತಂದಿ ಅಂತ ಕೇಳಿದ್ರೆ, ಬಾರಿ ಶಾಣೆ ತಲೆ ಓಡಿಸೇನ ಅಂದಿವ. ಏನಾಗೈತೆ ಹಿಂಗ ಮತ್ತ ಬಾಜು ಮನೆಯಾಗ ಬಂದು ಕೂತಿದ್ನು, ಮತ್ ಜರ್ಕರ್ತ್ ಏನಾರ ನಾ ಅದು ಇದು ಕೇಳಿದ್ನಿ ಅಂತಂದ್ರೆ ಮತ್ತೆ ನನ್ಕಿನ ಡಬಲ್ ಕೇಳಿಗಿಳ ನನ್ನ ಕಾರಣಕ್ಕೆ ನಾ ಏನ್ ಮಾಡೀನಿ, ನನಗೆ ಅವ್ನಿಗೇನು ಕೊಡ್ತಿದ್ದಲ್ಲ ಅದ್ರ ಡಬಲ್ ಕೊಡುವ ಅಂತಂದ್ರೆ ಭಾಳ ಚಲೋ ಕೆಲಸ ಮಾಡಿ ಅಂತೇಳಿ ಅವತ್ತು ಹೋಳಿಗೆ ತುಪ್ಪ ಮಾಡಿ ಉಣಿಸಿದ್ಲು. 1 ವಾರ ಆದ್ಬಳಕ ಅಲ್ಲಿ ದೇವ್ರ ಪ್ರತ್ಯಕ್ಷ ಆದ. ಪ್ರತ್ಯಕ್ಷ ಆದ ತಕ್ಷಣ ನಾವು ಮೊದಲು ಮಾಡಿದ ಪ್ರಶ್ನೆ ದೇವ್ರಿಗೆ ಏನಂದ್ರೆ ಸೈಡಿಗೆ ಬಾ ಅಂತ ನಾವು. ಯಾಕಂದ್ರೆ ಮುಂದೆ ಕೂತ ಹೋಗೇನಿಲ್ಲ ಅಂತ ನೋಡಿದ. ಹೋಗಿದ್ದ ದೇವ್ರ ಅವ್ನಿಗೆ ವರ ಕೊಟ್ಟಿ ಏನು ಅಂತ. ದೇವ್ರಿಗೆ ಗೊತ್ತಾತ ಅವ್ನು, ಕೊಟ್ಟಿನಪ್ಪ ಅಂತ. ಏನು ಕೊಟ್ಟಿ ಅಂತ. ಅವ್ನಿಗೆ ಏನಾರು ಯಾಕೆ ಕೊಡ್ಲಿ, ನೀ ಯಾಕೆ ಕೂತಿದ್ದು ಹೇಳು ಅಂತ. ಇಲ್ಲ ಅದು ಏನು ಕೊಟ್ಟು ಹೇಳು, ಅದ್ರ ಮೇಲೆ ನಾ ಕೇಳ್ತೀನಿ ಅಂತಾನೆ. ಅವಾಗ ಇತ್ತು ಏನು ಹೇಳ್ದ ದೇವ್ರು ಏನು ಹೇಳ್ದ, ನಿನಗೇನು ಕೊಡ್ತೇನೆ 2 ಪಟ್ಟು ಅವ್ನಿಗೆ ಕೊಡ್ತೇನೆ ಅಂತ ಮಾತು ಕೊಟ್ಟೇನಿ. ಹಾಗಾದ್ರೆ ನೀವು ವಿಚಾರ ಮಾಡಿ, ನಾನು 1 ಸರಿ ಮುಖ್ಯಮಂತ್ರಿ ಆಗ್ಬೇಕಂದ್ರೆ ಅವ 2 ಸರಿ ಮುಖ್ಯಮಂತ್ರಿ ಆಕಾನ. ನನಗೆ
10 ಲಕ್ಷ ರೂಪಾಯಿ ಗಾಡಿ ಬೇಕು ಅಂತಂದ್ರೆ ಅವ್ನಿಗೆ 20 ಲಕ್ಷ ರೂಪಾಯಿ ಗಾಡಿ ಹಾಕಾವ. ನನಗೆ 2 kg ಬಂಗಾರ ಅಂದ್ರೆ ಅವ್ನಿಗೆ 4 kg ಬಂಗಾರ ಆಗ್ತತಿ. ಇನ್ನು ಹೆಂಗ್ ಮಾಡದಪ್ಪ ಅಂತ ವಿಚಾರ ಮಾಡಿ ಅಂದ್ರೆ ದೇವ್ರ ಹತ್ರ ಏನು ಬೇಡ್ಗಾನ ಇರ್ಬೇಕು ನಮಗ. 10 ವರ್ಷ ತಪಾಸ್ ಮಾಡಿ ಇದು ಬೇಡ್ಕೋತತಿ, ಏನಂತ ಬೇಡ್ಕೋತತಿ, ನನಗೆ ಕೊಟ್ಟು 2 ಪಟ್ಟು ಅವನಿಗೆ ಕೊಡ್ತಿ, ಹೌದಲ್ಲ? ಹೌದು. ಹಂಗಾರ ಒಂದು ಕೆಲಸ ಮಾಡು, ನಂದೊಂದು ಕೈ ಹೋಗ್ಲಿ, ಒಂದು ಕಾಲು ಹೋಗ್ಲಿ, ಒಂದು ಕಿವಿ ಹೋಗ್ಲಿ, ಒಂದು ಕಣ್ಣು ಹೋಗ್ಲಿ, ಹಂಗ ಆಶೀರ್ವಾದ ಮಾಡು ಅಂತಂದೀವಿ. 2ನೇದವ ಹಿಂಗ್ಯಾಕು ಅಂತಂತಂದ ನನಗೆ 1 ಪಟ್ಟು ಅಂದ್ರೆ 2 ಪಟ್ಟು ಅಂದ್ರೆ ನಂದು 1 ಕೈ ಹೋದ್ರೆ ಅವಂದು ಎದಕ್ ಕುಂದಿರ್ಬೇಕಾಗಿತ್ತು 10 ವರ್ಷ. ಹಿಂಗ ಕೂತು ದೇವರು ಹೊಲಿಸ್ಕೊಳ್ಳೋದಲ್ಲ. ಇದೊಂದು ಕಾಲ್ಪನಿಕ ಕಥೆಯಾಗಿದ್ರು ಕೂಡ ಇವತ್ತಿನ ಪ್ರಸ್ತುತ ಸಮಾಜದಲ್ಲಿ ಹೆಂಗಾಗೈತಿ ಅಂತಂದ್ರೆ, ಇನ್ನೊಬ್ಬನಾಗ ಚಂದಗ ನಮಗ ಮನಿ ಕಟ್ಟದೇ ಇದ್ರು ಅಟ್ಟೊತ್ತು ನಾವು ಬೇಜಾರಾಗ್ತಕ್ಕಂಥದ್ದು ಹರ್ಕತ್ತಿಲ್ಲ. ಅವನಿಗೆ ಭಗವಂತ ಕೊಟ್ಟಾನ ಅಟ್ಟ ಚಂದ ಕಟ್ಟಾಕತ್ತನ, ಕಟ್ಲಿಪ್ಪ ಅವನಿಗೆ ಶುಭ ಆಗ್ಲಿ ಅಂತ ಹಾರೈಸ್ತಕ್ಕಂಥ ಮನಸ್ಸು ಇರ್ಲಿಲ್ಲ ಅಂದ್ರೆ ಗಪ್ಪ ಕುಂದ್ರನ ಕರೆ ಆ ಮನಿ ಕಟ್ಟವನ ಮುಂದೋಗಿ ನಿಂಬೆಣ್ಣ ಸೂಜಿ ಕೆಬ್ಬಣದಾರ ಹಿಡಿದು ಬಿಡುವ ಕೆಲಸ. ಅದನ್ನು ಮೊದಲು ಬಿಟ್ಟಾಗ ಮಾತ್ರ ದೇವ್ರು ನಿಜವಾಗಲು ಒಲಿತಾನ. 3 ಹಾದಿ ನೋಡಿದೀವಿ ಅಂತಂತಂದ್ರೆ ಎಲ್ಲಿ ಬೇಕಲ್ಲಿ ನೀವ್ ಹಿಂಗ್ ನಿಂಬೆಹಣ್ಣು ಇಟ್ಟಿಟ್ಟ 30 ರೂಪಾಯಿ ಒಂದು ನಿಂಬೆಹಣ್ಣು ಮಾಡ್ತೀರಿ ನೀವು ಮುಂದೆ ಬರೋ ದಿನ, ಗೊತ್ತಿಲ್ಲ. ಈ ಮೂಢನಂಬಿಕೆ ಯಾವ ಹೋಗೇನು ಮಾಟ ಮಂತ್ರ ಅದ ಅಂತ ಮೊದಲು ಮಾಡವ್ ಹಾಳಾಗ್ತಾನ, ಆಮೇಲೆ ಮಾಡಿಸಿ ಮಂದಮ್ ಹಾಳಾಗ್ತಾನ. ತಿಳ್ತಿಲ್ಲ ಇದ್ರಾಗ ಯಾರಿಗೇನ್ ಯಾವುದು ದುಷ್ಟಶಕ್ತಿ ಯಾರಿಗೇನ್ ಮಾಡಲ್ಲ, ಮನಸ್ಸಿದ್ದಂಗ ಮಹಾದೇವ್ ಇರ್ತಾನೆ. ತಿಳ್ತಿಲ್ಲ ಮೊದಲು ಇದನ್ನ ಬಿಡೋಣ. ಇವೆಲ್ಲ ಮಾಡೋದು ಧರ್ಮ ಅಲ್ಲ. ಏನ್ ಸಣ್ಣ ಪುಟ್ಟದ ಸಮಸ್ಯೆ ಆದಾಗ ಒಂದು ನಿಂಬೆಹಣ್ಣು ನಿವಾಳಿಸಿದ್ದು ಅದು ಇದು ಬೇರೆ ಇರ್ತೈತಿ. ಇನ್ನೊಬ್ಬರ ಮೇಲೆ ಹೊಟ್ಟೆ ಕಿಚ್ಚಿಗೆ ಇವೆಲ್ಲ ಮಾಡ್ತೀರಾ ಅಂತಂತಂದ್ರೆ ಯಾವ ದೇವರು ಕೂಡ ಯಾವುದೇ ಎನರ್ಜಿ ಕೂಡ ಅದಕ್ಕೆ ಸಪೋರ್ಟ್ ಮಾಡೋದಿಲ್ಲ. ಅಂತ ಮೂಢನಂಬಿಕೆಡೆಗೆ ತಾವೆಲ್ಲರೂ ಕೂಡ ಹೋಗದೇ ಇರ್ಲಿ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸ್ತಾ ಈ ಮಾತು ಯಾಕೆ ಹೇಳಕತ್ತೀನಿ ಅಂತಂದ್ರೆ ಬಹಳ ಮಂದಿ ತಲೆಯಾಗಿರ್ತೈತಿ. ನಮ್ಮ ಮನೆ ಮೇಲೆ ನಿಂಬೆಹಣ್ಣು ಬಿದ್ದೈತ್ರಿ, ನಾವು ಏನೋ ಮನೆ ಬಿಟ್ಟು ಹೊರಗೆ ಬರ್ಬೇಕಾದ್ರೆ ಬೆಕ್ಕ ಅಡ್ಡ ಬರ್ತೀರಿ, ಹಂಗ ಹಿಂಗಂತ. ಬೆಕ್ಕಿಗ ಅಡ್ಡ ಬಂದೈತಿ, ನಿನಗೆ ಅಪಶಕನ ಆತೌದಿಲ್ಲ. ಮತ್ತ ಅಲ್ಲಿ ಮೈ ಮೇಲೆ ಬಿತ್ತಂದ್ರೆ ಅಪಶಕನ ಅನ್ಕಂತೀಯ. ಪುಣ್ಯ ಅದು ನಿನ್ನ ಮೈ ಮೇಲೆ ಬಿದ್ದೈತಿ, ಜಾಡಿಸಿ ಹಿಂಗ್ ಹೋಗ್ದೆ ಅದು ಮತ್ತೆ ಎಲ್ಲೋ ಬದುಕೈತಿ, ನೀನು ಬದುಕಿ. ಅಪ್ಪಿ ತಪ್ಪಿ ಕಾಲಿ ಜಾರಿ ನೀನ ಹಲ್ಲಿ ಮೇಲೆ ಬಿದ್ದಿತ್ತಂದ್ರೆ ಜೀವನೇ ಕಳ್ಕೊತಿತ್ತಲ್ಲ ಅದು. ಇಂಥ ಮೂಢನಂಬಿಕೆಯಿಂದ ನಾವು ಹೊರಗೆ ಬರ್ಬೇಕಾಗ್ಯದ. ಇದನ್ನೆಲ್ಲ ಯಾಕೆ ಹೇಳ್ತೀನಿ ಅಂತಂದ್ರೆ, ಮನ್ಯಾಗ ಎಷ್ಟ ಕಷ್ಟ ಇರ್ಲಿ, ಎಷ್ಟ ದಾರಿದ್ರ್ಯ ಇರ್ಲಿ, ಏನ ತೊಂದರೆ ಇರ್ಲಿ, ಜಗತ್ತಿನ ದೊಡ್ಡ ಮಾಂತ್ರಿಕ ಬಂದು ನಿಮ್ಮ ಮೇಲೆ ಮಾಟ ಮಾಡ್ಸಕತ್ತಾನಂತಕ್ಕಂಥ ತಲೆಯಾಗ ಅಥವಾ ಭ್ರಮ ನಿಮ್ಮ ಮನ್ಯಾಗ ಏನಾರು ಇದ್ದಿತ್ತು ಅಂತಂದ್ರೆ ದಿನಾ ಬೆಳಗ್ಗೆ ಎದ್ದು ಹನುಮಾನ ಚಾಲಿಸ್ ನಿರಂತರವಾಗಿ ಪಠಿಸ್ರಿ, ಎಲ್ಲ ದಾರಿದ್ರ್ಯ ದೂರ ಆಗ್ತೈತಿ ಅಂತಕ್ಕಂಥ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದ. ಹನುಮ ದೇವರ ಮಂದಿರವನ್ನು ಕಟ್ಟಿದೀವಪ್ಪ ಅಂತಂತೇಳಿ ದೇವ್ರನ್ನ ಗುಡಿಯಾಗ್ಬಿಟ್ಟು ನಾವು ಮನೆಯಾಗ ಕೂತ್ರ ಕೆಲಸ ಆಗೋದಿಲ್ಲ. ದಿನಾ ದೇವರ ದರ್ಶನಕ್ಕೆ ಬರಬೇಕು. ಬೇರೆ ಧರ್ಮದವರು ಪಾಲನೆ ಮಾಡ್ತಿರ್ತಕ್ಕಂಥ ನಿತ್ಯ ನಿಯಮಗಳೇನದವ ಅವು ನಮ್ಮ ಧರ್ಮದಲ್ಲಿ ಕೂಡ ಇದಾವೆ. ಅವನ್ನ ನಾವು ಮರ್ತೇವಿ ಅಂತ ಅನ್ನೋದಕ್ಕಿಂತ ನಮ್ಮ ಮನೆಯಾಗಿನ ಹಿರಿಯರು ನಮ್ಮ ಮಕ್ಕಳಿಗೆ ತಿಳಿಸಿಕೊಡೋದ್ರೊಳಗೆ ಸ್ವಲ್ಪ ವ್ಯಥೆ ಮಾಡಿದಾರ. ಹೀಗಾಗಿ ನಾವು ಇನ್ನು ಮುಂದಿನಿಂದ ಕೊಳವಿಯ ಗ್ರಾಮದೊಳಗಡೆ ಆಧ್ಯಾತ್ಮಿಕತೆಯ ನೆಲೆ ಅದ. ಇಲ್ಲಿ ಅಡಿವೆಪ್ಪಜ್ಜನ ಮಾಲಿ ಆಗ್ತೀರಿ, ಬಾಳಯ್ಯಜ್ಜನ ಮಾಲಿ ಆಗ್ತೀರಿ, ಅಯ್ಯಪ್ಪ ಸ್ವಾಮಿ ಮಾಲಿ ಆಗ್ತೀರಿ. 100 ವರ್ಷ ಕಂಡಿರ್ತಕ್ಕಂಥ ಸರ್ಕಾರ ಶಾಲೆ ಇದೆ. ಇಷ್ಟೆಲ್ಲ ಭಕ್ತಿ ಒಳಗಡೆ ಇದ್ದೀರಾ. ಇಂತಲ್ಲಿ 1 ಕೋಟಿ ರೂಪಾಯಿಗೂ ಮಿಗಿಲಾಗಿರ್ತಕ್ಕಂಥದ್ದು ಹನುಮಾನ ಮಂದಿರವನ್ನು ಉದ್ಘಾಟನೆ ಮಾಡಿದಿರ. ಇಂತಲ್ಲಿ ದಿನಂಪ್ರತಿ ತಾವೆಲ್ಲರೂ ದೇವಸ್ಥಾನಕ್ಕೆ ಬರಬೇಕು. ದಿನಂಪ್ರತಿ ಆಗದೇ ಇದ್ದ ಪಕ್ಷದೊಳಗಡೆ ಪ್ರತಿ ಶನಿವಾರ ಬಂದು ಇಲ್ಲಿ ಹನುಮಾನ ಚಾಲಿಸ್ ಪಠನೆ ಮಾಡಿದಾಗ ಮಾತ್ರ ನಮ್ಮಲ್ಲಿರ್ತಕ್ಕಂಥ ಎಲ್ಲ ದಾರಿದ್ರ್ಯ ದೂರ ಆಗ್ಲಿಕ್ಕೆ ಸಾಧ್ಯ ಐತಿ ಅಂತಕ್ಕಂಥ ಅರ್ಥ ಮಾಡ್ಕೊಳ್ಬೇಕು. ಜೊತೆಗೆ ಮನ್ಯಾಗ ಮಕ್ಕಳು ಏನಾದ್ರು ಮಾತನಾಡ್ಲಿಕ್ಕೆ ತೊದಲಿಸ್ತಿದ್ರು ಅಂತಂತಂದ್ರೆ ಅವ್ರ ಕೈಯಾಗ ಹನುಮಾನ್ ಚಾಲಿಸ್ ಪುಸ್ತಕ ಕೊಡ್ರಿ, ಓದ್ಕೋತ ಕುಂದ್ರಾಕ್ ಕೇಳ್ರಿ, ಅವ್ ತಾನ ನಾಲಿಗೆ ಶುದ್ಧ ಆಗ್ತದೆ. ಹಂಗಂತೇಳಿ ಮತ್ತೆ ಅತ್ತಿ ಮಾತು ಕೇಳಂಗಿತ್ತು ಅಂದ್ರೆ ಹನುಮಾನ್ ಚಾಲಿಸ್ ಓದ್ಬೇಕೇನ್ರಿ, ಸಸಿ ಮಾತು ಕೇಳಂಗಿದ್ರೆ ಹನುಮಾನ್ ಚಾಲಿಸ್ ಓದ್ಬೇಕೇನ್ರಿ ಅಂತ ಕೇಳಿ ಎಲ್ಲ ಬಾಂದೆ ನೀವು ಮತ್ತೆ ಹಗರ ಬಗರ ಇರಂಗಿಲ್ಲ. ಮತ್ತೆ ಇದೇನ್ ಪಾಪ ಇನ್ನೊಂದು 10 ನಿಮಿಷ ಡಿಜೆ ಹಚ್ಚಿದ್ರಂದ್ರೆ ಇಲ್ಲಿ ಒಬ್ರು ಇರಂಗಿಲ್ಲ, ಎಲ್ಲ ಆ ಕಡೆ ಹೋಗಿರ್ತಾರ. ನೀವು ಹಂಗಲ್ಲ, ಅಜ್ಜಿ ಕೇಳೋಣ ಅಂದ್ರೆ ಹನುಮಾನ್ ಚಾಲೀಸ್ ಒಳಗೆ ಏನೈತಿ ತಡಿ ಅಂತಂತೇಳಿ ಬೇರೆ ಬೇರೆನೇ ವಿಚಾರ ಮಾಡೋ ತಾಯಂದಿರ್ತೀರಿ ನೀವೆಲ್ಲರೂ. ಹನುಮಾನ್ ಚಾಲೀಸ್ ನಮ್ಮೆಲ್ಲರ ಆತ್ಮ ಮಾನಸ ತೊಳೆಯೋದಕ್ಕೆ, ನಮ್ಮ ಮನದ ಮಲಿನತೆ ತೊಳೆಯೋದಕ್ಕೆ, ಆತ್ಮಶುದ್ಧಿಗಾಗಿ, ಭಗವಂತನ ಕೃಪೆಗಾಗಿ ಅಂತ ಹನುಮಾನ್ ಚಾಲೀಸ್ ಅಂತ ಅವೆಲ್ಲರೂ ಕೂಡ ಓದ್ರಿ ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸ್ತಾ ಎಲ್ಲರ ಹತ್ರ ಕೊಳವಿ ಗ್ರಾಮದ ಎಲ್ಲ ಹಿರಿಯರ ಹತ್ರ, ಯುವಕರ ಹತ್ರ, ತಂದೆ ತಾಯಿ ಹತ್ರ ಒಂದೇ ಕೈ ಮುಗಿದು ಕೇಳ್ಕೊಳ್ಳೋ ಕಳಕಳಿ ವಿನಂತಿ ಏನು ಅಂತಂತಂದ್ರೆ, ಅಪ್ಪಿ ತಪ್ಪಿ ಊರ್ ಹೊರಗಾಯ್ತು ಅಂತೇಳಿ ಸಂಜೆಗೆ ಬಂದು ಉಪಜಪಿ ಕೆಲಸ ಮಾಡಕ್ ಹೋಗ್ಬಾರ್ರಿ. ಇಲ್ಲಿ ಅರ್ಥ ಆತಲ್ಲ ನಾ ಹೇಳೋದು. ಫಸ್ಟ್ ಆಫ್ ಆಲ್ ಅಂಥದ್ದು ಮದ್ಯಪಾನ, ಧೂಮ್ರಪಾನ ಇವೆಲ್ಲ ಮಾಡಬಾರ್ದು. ಹಂಗೂ ನೀವು ಮಾಡಕತ್ತೀರಿ ಅಂತಂದ್ರೆ ಅದು ನಿಮಗೆ ಬಿಟ್ಟು ವಿಚಾರ. ನೀವು ಮಾಡಬೇಡ್ರಿ ಅಂತ ನಾವು ಹೇಳ್ತೇವೆ. ನೀ ಏನು ರೊಕ್ಕ ಕೊಡ್ತೇನೆ ಸ್ವಾಮಿ ಅಂತ ಕೇಳಿದ್ರಿ ಏನು ಹೇಳಕ್ ಆಗ್ತದೆ? ನಾವು ಏನು ಹೇಳಕ್ ಆಗಲ್ಲ.
ಹೀಗಾಗಿ ಅಂಥವೇನೇ ಇದ್ರು ಕೂಡ ಈ ಊರ್ ಗುಡಿ ಹೊರಗೈತೆ ತಡಿ ನಡಿ ಹೋಗೋಣ ಅಂತಂತ ಇಲ್ಲಿ ಬಂದು ಕೂತ್ ಈಗ ಅಲ್ಲಿ ಇಲ್ಲಿ ಗುಡ್ದಾಗ ಕುತ್ಕೊಂಡು ಅಂಥದ್ದು ಮಾಡಿದ್ನಿ ಅಥವಾ ತಂಪೈತ್ ತಡಿ ಅಂತೇಳಿ ಮಧ್ಯಾಹ್ನದಾಗ ಬಂದು ಇಲ್ಲಿ ಯಾರೋ ಪೊಲೀಸರು ಬರಲ್ಲ ಅಂತ ಕೇಳಿ ಏನಾರ ಇಸ್ಪಾಟಿ ಆಡ್ಕೊಂಡು ಕುತ್ಕೊಂಡ್ರಿ ಅಂತಂದ್ರೆ ನಿಮ್ಮ ಮನೆ ಸತ್ಯನಾಶ ಆಗ್ತದ ಮತ್ತೆ ತಲೆಯಾಗಿಟ್ಕೋರು ಮತ್ತೆ ತಿಳ್ತಿಲ್ ಯಾರ ಗುಡಿಯಾಗಿಂತ ಅಲ್ಲದ ಕೆಲಸ ಮಾಡಿದ್ರೆ ದೇವ್ರ ಗುಡಿ ಒಳಗಡೆ ಯಾವುದೇ ಗುಡಿ ಇರ್ಲಿ ನಮ್ಗ ಕರ್ಮ ಬಿಡೋದಿಲ್ಲ. ಹೀಗಾಗಿ ಬಹಳ ಎಲ್ಲಾರು ಕೂಡಿ ಗುಡಿ ಕಟ್ಟಿವಿ, ಅದನ್ನಷ್ಟೇ ಚಲೋತ್ನ ಕಾಯ್ಕೊಂಡು ಹೋಗೋಣ. ಇದೊಂದು ಮುಂದೆ ಎಲ್ಲ ಪ್ರಸಿದ್ಧಿಯನ್ನ ಹೊಂದಿರತಕ್ಕಂಥ ಹನುಮ ದೇವ್ರ ಗುಡಿ ಇದೆ, ಎಲ್ಲಾರು ಬರ್ರಿ ಭಕ್ತಿ ಭಾವದಿಂದ ಬೇಡ್ಕೋರಿ, ಎಲ್ಲರೂ ಒಳ್ಳೇದಾಗ್ಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾವು ಹೇಳಿರೋ ಮಾತುಗಳನ್ನ ಬದುಕಿನೊಳಗಡೆ ಅಳವಡಿಸಿಕೊಳ್ರಿ. ಇನ್ನೊಬ್ಬರ ಬಗ್ಗೆ ಕೆಟ್ಟದ ವಿಚಾರ ಮಾಡೋದು ಬೇಡ. ಯಾಕಂತಂದ್ರೆ ನಾವ್ ಏನ್ ಮಾಡಿದ್ರು ಕೂಡ ಮ್ಯಾಲಿನ ನಾವು ನೋಡ್ತಾನೆ ತೀರ್ತಿಲ್ಲ, ಮುಗಿಲ ಮ್ಯಾಲಿನವನ ಮಾತು ತೊಗಲಿನ ಮಂದಿಗೆ ತಿಳಿಯಂಗಿಲ್ಲ. ತಿಳಿದು ಒಳಿದು ಆಗಿತ್ತಂದ್ರೆ ಮುಗಲ ಹರಿದ ಭಗವಂತನನ್ನು ಮಾಡ್ತಿದ್ರು ಅಂತ ಮಡಿವಾಳಪ್ಪನವ್ರು ಹೇಳ್ತಾರ. ಮುಗಿಲ ಮ್ಯಾಲ ಕೂತವ ಆಟ ಆಡ್ಸಕತ್ತಾನ, ಸಂತಿ ಮಾಡಕ್ಕೆ ಬಂದೇವೆ, ಇಟ್ಟು ದಿನ ಅಂತ ಐತಿ, ಚಲೋತ್ನಾಗ ಸಂತಿ ಮಾಡ್ಕೊಂಡು ನಾಟಕ ಮಾಡ್ಕೊಂಡು 4 ಮಂದಿಗೆ ಬೇಕಾಗಿ ಎಲ್ಲರಿಗೂ ಒಳ್ಳೇದಾಗಿ ಹೋಗೋಣ. ಹೋಗುವಾಗ 4 ಮಂದಿ ಬಾಯಾಗಿರಂಗ್ ಹೋಗೋಣ, ಮಂದಿ ಒಳಗ ಚಂದಾಗಿರ್ಬೇಕು ನಂದೇಶವನ ದಯದಿಂದ. ಹೋಗುವಾಗ 4 ಮಂದಿ ಬಾಯಾಗಿರ್ರಿ ಅಂತ ಹೇಳ್ಯಾರ. ಬಾಯಾಗಿರೋದು ಅಂದ್ರೆ ಒಳ್ಳೆ ತರದಿಂದ ಚಲೋ ವ್ಯಕ್ತಿ ಇದ್ನಪ್ಪ, ಚಲೋ ಇದ್ದ, 4 ಮಂದಿಗೆ ಒಳ್ಳೆ ಕೆಲಸ ಮಾಡಿದ ಅಂತಕ್ಕಂಥದ್ದು ಎಲ್ಲರೂ ನಾವು ಹೋದ ಬಳಿಕ ನಮ್ಮ ಬಗ್ಗೆ ಮಾತಾಡಬೇಕು. ಹಂಗ ನಾವೆಲ್ಲರೂ ಬದುಕೋಣ ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸ್ತಾ ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಅಡವಿ ಸಿದ್ದೇಶನ ಕೃಪೆ, ಬಾಳಯಜ್ಜನ ಕೃಪೆ, ಬಸವೇಶ್ವರನ ಕೃಪೆ, ಹನುಮದೇವರ ಕೃಪೆ ನಮ್ಮ ನಿಮ್ಮೆಲ್ಲ ರಕ್ಷಿಸಲಿ ಅಂತಕ್ಕಂಥ ಸದಾಶಯಗಳನ್ನು ವ್ಯಕ್ತಪಡಿಸ್ತಾ ಈ ಕಾರ್ಯಕ್ರಮಕ್ಕೆ ತಾಯಂದಿರು ತಾವೆಲ್ಲರೂ ತುಂಬಾ ಹೊತ್ಕೊಂಡು ಬೆಳಗ್ಗೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಲ್ಲೆಲ್ಲ ಕುತ್ಕೊಂಡು ಮಡಿಲಕ್ಕಿಯನ್ನು ತುಂಬಿಸ್ಕೊಂಡಿದ್ದೀರಾ. ನಿಮ್ಮೆಲ್ಲ ಕುಟುಂಬಗಳಿಗೆ ಆಂಜನೇಯ ಸ್ವಾಮಿ ಸೂರ್ಯ ಚಂದ್ರರು ಇರೋವರೆಗೂ ಕೂಡ ನಿಮ್ಮ ಮನೆಗೆ ಅಂಬ್ಲಿಯನ್ನ ಅನ್ನವನ್ನ ನಿರಂತರವಾಗಿ ಕೊಡ್ಲಿ ಅಂತಕ್ಕಂಥ ಹರಕೆಗಳನ್ನ ಹಾರೈಸ್ತಾ ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಹರ್ಷತೆಯನ್ನು ವ್ಯಕ್ತಪಡಿಸ್ತಾ ಪ್ರಸಾದ ಮಾಡ್ತಿರ್ತೀರಿ. ಎಲ್ಲರೂ 10 ಸರಿ ನೀಡಿಸ್ಕೋರಿ, ಇಲ್ಲೇನು ಬೀಗರ ಮನೆಗೆ ಬಂದಿಲ್ಲ ನೀವು ನಾಚ್ಕೊಳ. 10 ಸರಿ ನೀಡಿಸ್ಕೋರಿ, ಅದ್ರ 1 ಅಗಳು ಕೆಡಿಸ್ಬಾರ್ದು, ठीकಲ್ಲ. 10 ಸರಿ ಕೇಳಿ ನೀಡಿಸ್ಕೋರಿ, 1 ಅಗಳು ಕೆಡಿಸ್ಬಾಡ್ರಿ. ಅನ್ನಂ ಬ್ರಹ್ಮ, ಅನ್ನ ಅಂದ್ರೆ ದೇವ್ರೈತದು. ಇವತ್ತು ನಮಗೆ ಕೆಡ್ಸಾಕ 1 ನಿಮಿಷ ಅಟ್ಟ, ಆದ್ರೆ ನಮ್ಮ ರೈತ ಬೆಳೆಯಾಕ 4 ತಿಂಗಳು ಕಷ್ಟ ಪಡ್ಬೇಕು, 1 ವರ್ಷ ಅದಕ್ಕೆ ಬೆವರು ಹರಿಸ್ಬೇಕ. 1 ಅಗಳ ಅನ್ನ ವೇಸ್ಟ್ ಮಾಡಿದ್ವಿ ಅಂದ್ರೆ ರೈತನಿಗೆ ನಾವು ಮಾಡ್ತಕ್ಕಂಥ ದೊಡ್ಡ ಅನ್ಯಾಯ ಅಂತಕ್ಕಂಥ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಜೊತೆಗೆ ಒಂದು ನಮ್ಮ ಅತಿಥಿಗಳ ಮಾತಾಡೋ ಸಂದರ್ಭದಲ್ಲಿ ಹೇಳಿದ್ರಿ, ಇವತ್ತೆಲ್ಲ ರೈತರಿಗೆಲ್ಲ ಬಹಳ ಕಷ್ಟಗಳು ಸಂಕಷ್ಟಗಳು ಬಂದು ಒದಗ್ತಿದ್ದಾವೆ ಅಂತ ರೈತರನ್ನ ಕೈ ಹಿಡಿಬೇಕಾಗಿರ್ತಕ್ಕಂಥದ್ದು ನಾವೆಲ್ಲ ರೈತರ ಮಕ್ಕಳೇ. ನಾವು ನೀವೆಲ್ಲ ರೈತರ ಜೊತೆಗೆ ಇರಬೇಕು. ಬಹಳ ದೊಡ್ಡ ರೈತರ ಮಕ್ಕಳಿಗೆ ಸಮಸ್ಯೆ, ರೈತರಿಗೆ ಸಮಸ್ಯೆ ಏನು ಅಂತಂದ್ರೆ ಕನ್ಯಾ ಸಿಗೋಲ್ಲೂರಿ ಅಂತಕ್ಕಂಥ ವ್ಯವಸ್ಥೆಗೆ ಬಂದೈತಿ. ನೀವು ನೌಕರಿ ಅಂತ ಹೋದ್ರಿ ಅಂತಂದ್ರೆ 60 ವರ್ಷ ಮಾತ್ರ ಅವ್ನ ಕೈಯಾಗ ರೊಕ್ಕ ಬರ್ತೈತಿ, ಇಲ್ಲಾಂದ್ರೆ ಪೆನ್ಷನ್ ಆದ ಬಳಿಕ 1 ಸ್ವಲ್ಪ ದಿನ ಬರ್ತದ. ಆದ್ರೆ ನಿಜವಾದ ರೈತರು ಕೊಟ್ರಿ ಅಂತ ಕನ್ಯಾ ಕೊಟ್ರಿ ಅಂತಂದ್ರೆ ನಿನ್ನ ಮಗಳಿಗೆ ಅರ್ಥ ಅಲ್ಲ, ನಿನ್ನ ಮೊಮ್ಮಗಳಿಗೂ ಅರ್ಧರ್ಧಲ್ಲ 2 kg ಬಂಗಾರ ಹಾಕಿ ಅವ್ರ ಲಗ್ನ ಮಾಡಿಕೊಡೋ ತಾಕತ್ ಈ ಜಗತ್ತಿನೊಳಗರೆ ಯಾರಿಗಾದ್ರೂ ಐತೆ ಅಂದ್ರೆ ಅದು ಅನ್ನದಾತ ರೈತನಿಗೆ ಮಾತ್ರ ಐತಿ ಅಂತಕ್ಕಂಥದ್ದು. ರೈತರಿಗೆ ಕನ್ಯಾ ಕೊಡಾಕ್ ಮುಂದೆ ಬರೋದು. ಮತ್ ನೀವು ಬಾರಿ ಶಾಣೆ ಇರ್ತೀರಿ, ಹೆಣ್ಮಕ್ಳು ಏನ್ ಕೇಳ್ತೀರಿ, ಪೈಲೆ ಹುಡುಗ ಬಂದ ತಕ್ಷಣ ನೌಕರಿ ಐತೇನೆ ಅಂತ ಕೇಳ್ತೀರಿ. ಅವ್ರು ಹ್ಞೂ ಅಂದ್ರೆ ಗೌರ್ಮೆಂಟ್ ಐತೋ ಟೆಂಪ್ರರಿ ಐತೆ ಅಂತ ಕೇಳ್ತೀರಿ. ಗೌರ್ಮೆಂಟ್ ಐತ್ರಿ ಅದ ಹೌದಾ, ಮತ್ ಹೊಲ ಅಂತ ಕೇಳ್ತೀರಿ. ಮತ್ ಅವ ನೀ ಕನ್ಯಾ ಕೊಡ್ಬೇಕಾತ್ ಇದ್ದು ಹೊಲ ಮಾರಿ ನೌಕರಿ ಹಿಡಿದಿರ್ತಾನ ನಾವು, ತಿಳ್ತಿಲ್ಲ. ನೌಕರಿಗೋಸ್ಕರ ಯಾರು ಹೊಲ ಮಾರಾಕ್ ಹೋಗ್ಬಾರ್ದು, ತಿಳ್ತಿಲ್ಲ. ಹಿಂಗ ಹೊಲ ಇತ್ತು ಅಂತಂದ್ರ ಅಂತ 10 ಕಂಪನಿಗಳನ್ನ ನಿನ್ನ ಹೊಲದಾಗ ಬೆಳಿತಿರ್ತಕ್ಕಂಥ ಬೆಳೆಗೆ ಅವ್ರನ್ನ ಇಲ್ಲಿಗೆ ದಲ್ಲಾಳಿಗಳಾಗಿ ಕರೆಸ್ಕೊಳ್ಬಹುದು. ಆದ್ರೆ ಒಮ್ಮೆ ಹೊಲ ಮಾರ್ದಿ ಅಂತಂದ್ರೆ ಮತ್ತೆ ನೀವು ಹೊಲ ಖರೀದಿ ಮಾಡೋದು ಬಹಳ ಕಷ್ಟ ಆಗ್ತದ. ಯಾಕಂತಂದ್ರ ರೈತರಿಲ್ಲ ಅಂತಂತಂದ್ರೆ ಜಗತ್ತಿನೊಳಗೆ ಯಾವ ಜೀವಿ ಬದುಕಕ್ ಸಾಧ್ಯ ಇಲ್ಲ ಅಂತ ರೈತರ ಬಗ್ಗೆ ನಾವೆಲ್ಲರೂ ಕೂಡ ಗಮನ ಹರಿಸ್ಬೇಕು. ಹಂಗಂತೇಳಿ ಮತ್ ನೌಕರಿ ಇದ್ದವ್ರಿಗೆ ಕನ್ಯಾ ಕೊಡೋದು ಬಿಟ್ಟಿಗಿಟ್ಟಿರಿ ನೀವು, ಮತ್ತ ಅಲ್ಲಿ ಬಿ ಕೊಡ್ರಿ, ಮತ್ ಅವ್ರು ಜಗಳಕ್ಕೆ ಬರಬಾರ್ದು. ಅಜ್ಜ ಬರೀ ರೈತರಿಗೆ ಕನ್ಯಾ ಕೊಡಕತ್ತಾರ, ಮತ್ ಇದ್ದ ಬದ್ ಹೊಲ ಮಾರಿ ನೌಕರಿ ಹಿಡಿದ ಮತ್ ನಮ್ಮ ಗತಿ ಏನ ಯಾವ್ದಾರ ಮಠ ನೋಡ್ರಿ ಅಂತ ಬಂದಿಗಿಂತ ಮಾತಾವ್. ಮೊದಲು ರೈತರಿಗೆ ಪ್ರಿಫರೆನ್ಸ್ ಕೊಡ್ರಿ, ಅವ್ರು ನಮಗ್ ಅನ್ನದಾತರ ಅದರ ಅಂತ ರೈತರಿಗೆ ಒಳ್ಳೇದಾಗ್ಲಿ, ತಮಗೆಲ್ಲ ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು.
आञ्जनेयं नमो दिव्यकायं नमो वायुपुत्रं नमो सूर्यमित्रम् नमो निखिलरक्षाकरं रुद्ररूपं नमो मारुतिं रामदूतं नमामि नमो वानरेशं नमो दिव्यभासं नमो वज्रदेहं नमो ब्रह्मतेजम् नमो शत्रुसंहारकं वज्रकायं नमो मारुतिं रामदूतं नमामि नमो आञ्जनेयं नमो दिव्यकायं नमो वायुपुत्रं नमो सूर्यमित्रम् नमो निखिलरक्षाकरं रुद्ररूपं नमो मारुतिं रामदूतं नमामि नमो वानरेशं नमो दिव्यभासं नमो वज्रदेहं नमो ब्रह्मतेजम् नमो शत्रुसंहारकं वज्रकायं नमो मारुतिं रामदूतं नमामि श्री आञ्जनेयं नमस्ते प्रसन्नाञ्जनेयं नमस्ते श्री आञ्जनेयं नमस्ते प्रसन्नाञ्जनेयं नमस्ते नमो वानरेन्द्रं नमो विश्वपालं नमो विश्वमोदं नमो देवशूरम् नमो गगनसञ्चारितं पवनतनयं नमो मारुतिं रामदूतं नमामि नमो रामदासं नमो भक्तपालं नमो ईश्वरांशं नमो लोकवीरम् नमो भक्तचिन्तामणिं गदापाणिं नमो मारुतिं रामदूतं नमामि नमो वानरेन्द्रं नमो विश्वपालं नमो विश्वमोदं नमो देवशूरम् नमो गगनसञ्चारितं पवनतनयं नमो मारुतिं रामदूतं नमामि नमो रामदासं नमो भक्तपालं नमो ईश्वरांशं नमो लोकवीरम् नमो भक्तचिन्तामणिं गदापाणिं नमो मारुतिं रामदूतं नमामि श्री आञ्जनेयं नमस्ते प्रसन्नाञ्जनेयं नमस्ते श्री आञ्जनेयं नमस्ते प्रसन्नाञ्जनेयं नमस्ते नमो पापनाशं नमो सुप्रकाशं नमो वेदसारं नमो निर्विकारम् नमो निखिलसम्पूजितं देवश्रेष्ठं नमो मारुतिं रामदूतं नमामि नमो कामरूपं नमो रौद्ररूपं नमो वायुतनयं नमो वानराग्रम् नमो भक्तवरदायकम् आत्मवासं नमो मारुतिं रामदूतं नमामि नमो पापनाशं नमो सुप्रकाशं नमो वेदसारं नमो निर्विकारम् नमो निखिलसम्पूजितं देवश्रेष्ठं नमो मारुतिं रामदूतं नमामि नमो कामरूपं नमो रौद्ररूपं नमो वायुतनयं नमो वानराग्रम् नमो भक्तवरदायकम् आत्मवासं नमो मारुतिं रामदूतं नमामि श्री आञ्जनेयं नमस्ते प्रसन्नाञ्जनेयं नमस्ते श्री आञ्जनेयं नमस्ते प्रसन्नाञ्जनेयं नमस्ते
नमो रम्यनामं नमो भवपुनीतं नमो चिरञ्जीवं नमो विश्वपूज्यम् नमो शत्रुनाशनकरं धीररूपं नमो मारुतिं रामदूतं नमामि नमो देवदेवं नमो भक्तरत्नं नमो अभयवरदं नमो पञ्चवदनं नमो शुभदशुभमङ्गलम् आञ्जनेयं नमो मारुतिं रामदूतं नमामि नमो रम्यनामं नमो भवपुनीतं नमो चिरञ्जीवं नमो विश्वपूज्यम् नमो शत्रुनाशनकरं धीररूपं नमो मारुतिं रामदूतं नमामि नमो देवदेवं नमो भक्तरत्नं नमो अभयवरदं नमो पञ्चवदनं नमो शुभदशुभमङ्गलम् आञ्जनेयं नमो मारुतिं रामदूतं नमामि श्री आञ्जनेयं नमस्ते प्रसन्नाञ्जनेयं नमस्ते श्री आञ्जनेयं नमस्ते प्रसन्नाञ्जनेयं नमस्ते ಶತಬಾರಿ ನಮಿಸುವೆನು ವೀರಾಂಜನೇಯ ಶತಪಾಪನಿ ಕಳೆಯೋ ಶೂರಾಂಜನೇಯ ಭಕುತರ ವೃಂದವು ಕಾದಿಹುದು ತಂದೆ ದಯಮಾಡಿ ದರುಶನವ ನೀಡಯ್ಯ ಎಂದೇ ಶತಬಾರಿ ನಮಿಸುವೆನು ವೀರಾಂಜನೇಯ ಶತಪಾಪನಿ ಕಳೆಯೋ ಶೂರಾಂಜನೇಯ ಮೂಡಲದಿರವಿತಾನು ಉದಯಿಸಿ ಬರುತ್ತಿರಲು ಪಕ್ಷಿಗಳ ಇಂಚರವು ಹೊರಹೊಮ್ಮುತ್ತಿರಲು ಮೂಡಲದಿರವಿತಾನು ಉದಯಿಸಿ ಬರುತ್ತಿರಲು ಪಕ್ಷಿಗಳ ಇಂಚರವು ಹೊರಹೊಮ್ಮುತ್ತಿರಲು ಕತ್ತಲೆಯು ಬೆಳಕಿಂದ ದೂರ ಸರಿದಿರಲು ಅವತರಿಸಿ ಬಾರಯ್ಯ ಬಾಲಾಂಜನೇಯ ಪ್ರಾತಃ ಪ್ರಣಾಮವಿದು ಬಾಲಾಂಜನೇಯ ಪ್ರಾತಃ ಪ್ರಣಾಮವಿದು ಬಾಲಾಂಜನೇಯ ನೇಸರನು ಉದಯಿಸಲು ಹಣ್ಣೆಂದು ತಿಳಿದು ಆ ಹಣ್ಣನುಂಗಲು ಗಗನವಾಯೇರಲು ನೇಸರನು ಉದಯಿಸಲು ಹಣ್ಣೆಂದು ತಿಳಿದು ಆ ಹಣ್ಣನುಂಗಲು ಗಗನವಾಯೇರಲು ದೇವತೆಗಳು ಹೆದರಿ ಹಿಂಜರಿಯುತ್ತಿರಲು ಸೂರ್ಯನನೆ ನುಂಗಿದ ವೀರಾಂಜನೇಯ ಅಪರಾಹ್ನದೊಂದನೆ ವೀರಾಂಜನೇಯ ಅಪರಾಹ್ನದೊಂದನೆ ವೀರಾಂಜನೇಯ ದಿವಿಜರ ಪ್ರಾರ್ಥನೆ ನೀ ಮಾನಿಸಿರಲು ಒಡಲಿಂದ ರವಿಯನ್ನು ಹೊರಹಾಕುತ್ತಿರಲು ದಿವಿಜರ ಪ್ರಾರ್ಥನೆ ನೀ ಮಾನಿಸಿರಲು ಒಡಲಿಂದ ರವಿಯನ್ನು ಹೊರಹಾಕುತ್ತಿರಲು ಬ್ರಹ್ಮಾದಿಸುರರು ಅಚ್ಚರಿಯ ಪಡಲು ವಜ್ರಕಾಯವು ನಿನಗೆ ವರವಾಗಿ ಬರಲು ಸಂಧ್ಯದಾ ವಂದನೆ ವಜ್ರಾಂಜನೇಯ ಸಂಧ್ಯದಾ ವಂದನೆ ವಜ್ರಾಂಜನೇಯ ರಕ್ಕಸರ ಪಾಲಿಗೆ
ಯಮನಾಗಿ ನೀನಿರಲು ಆರ್ತರ ಮೊರೆ ಕೇಳಿ ಧಾವಿಸಿ ಬರಲು ರಕ್ಕಸರ ಪಾಲಿಗೆ ಯಮನಾಗಿ ನೀನಿರಲು ಆರ್ತರ ಮೊರೆ ಕೇಳಿ ಧಾವಿಸಿ ಬರಲು ರಾಮನನು ಹುಡುಕುತ್ತ ಅಲೆದಾಡುತ್ತಿರಲು ಕಪಿರಾಜ ಸುಗ್ರೀವ ಸಖನಾಗಿ ಸಿಗಲು ರವಿವಾರದೊಂದನೆ ಶ್ರೀ ಆಂಜನೇಯ ರವಿವಾರದೊಂದನೆ ಶ್ರೀ ಆಂಜನೇಯ ಸೀತೆಯನು ಹುಡುಕುತ್ತ ರಾಮ ಬರುತ್ತಿರಲು ನಿನ್ನ ಕಾಣಲು ರಾಮ ಕಳವಳವನೀಗಲು ಸೀತೆಯನು ಹುಡುಕುತ್ತ ರಾಮ ಬರುತ್ತಿರಲು ನಿನ್ನ ಕಾಣಲು ರಾಮ ಕಳವಳವನೀಗಲು ಸುಗ್ರೀವ ರಾಮನಲ್ಲಿ ರಕ್ಷಣೆಗೆ ಯಾಚಿಸಲು ಹನುಮ ಸಖವನೆಂದು ಅಭಯವ ನೀಡಲು ಸೋಮವಾರದೊಂದನೆ ಅಭಯಾಂಜನೇಯ ಸೋಮವಾರದೊಂದನೆ ಅಭಯಾಂಜನೇಯ ರಾಮನ ಆಜ್ಞೆಯನು ಶಿರದಲ್ಲಿ ಧರಿಸಿರಲು ಸಾಗರವ ಹಾರುತ್ತ ಲಂಕೆಯ ಸೇರಲು ರಾಮನ ಆಜ್ಞೆಯನು ಶಿರದಲ್ಲಿ ಧರಿಸಿರಲು ಸಾಗರವ ಹಾರುತ್ತ ಲಂಕೆಯ ಸೇರಲು ರಾಮನ ಉಂಗುರವ ಸೀತೆಗೆ ಅರ್ಪಿಸಲು ರಕ್ಕಸರ ಸದೆ ಬಡಿದು ಲಂಕೆಯ ಸುಡಲು ಮಂಗಳದ ವಂದನೆ ವರದಾಂಜನೇಯ ಮಂಗಳದ ವಂದನೆ ವರದಾಂಜನೇಯ ಕಪಿವೀರರೆಲ್ಲರೂ ಬಂಡೆಗಳ ತರಲು ರಾಮನಾಮದ ಬಲದೆ ಬಂಡೆಗಳು ತೇಲಲು ಕಪಿವೀರರೆಲ್ಲರೂ ಬಂಡೆಗಳ ತರಲು ರಾಮನಾಮದ ಬಲದೆ ಬಂಡೆಗಳು ತೇಲಲು ಸೇತುವೆಯು ಮುಗಿಯಿತು ಭಕ್ತಿಯೊಳು ಎಲ್ಲೆಲ್ಲೂ ರಾಮ ಲಕ್ಷ್ಮಣರನು ಲಂಕೆಗೆ ಕರೆತರಲು ಬುಧವಾರದೊಂದನೆ ಮಹದಾಂಜನೇಯ ಬುಧವಾರದೊಂದನೆ ಮಹದಾಂಜನೇಯ ಬ್ರಹ್ಮಾಸ್ತ್ರ ಲಕ್ಷ್ಮಣನ ಮೂರ್ಛೆಗೊಳಿಸಿರಲು ಸಂಜೀವನಾದ್ರಿಯನು ನೀ ಭರದಿ ತರಲು ಬ್ರಹ್ಮಾಸ್ತ್ರ ಲಕ್ಷ್ಮಣನ ಮೂರ್ಛೆಗೊಳಿಸಿರಲು ಸಂಜೀವನಾದ್ರಿಯನು ನೀ ಭರದಿ ತರಲು ರಾಮನ ಪ್ರೀತಿಗೆ ನೀ ಪಾತ್ರನಾಗಲು ಲಕ್ಷ್ಮಣನು ಕಪಿಗಳ ಒಡಗೂಡಿ ಬದುಕಿರಲು ಗುರುವಾರದೊಂದನೆ ಭೀಮಾಂಜನೇಯ ಗುರುವಾರದೊಂದನೆ ಭೀಮಾಂಜನೇಯ ರಾಮನ ಬಾಣದಲ್ಲಿ ರಾವಣನು ಮಡಿದಿರಲು ಸುರರು ಬಾನಲ್ಲಿ ಹೂಮಳೆಯ ಸುರಿಸಿರಲು ರಾಮನ ಬಾಣದಲ್ಲಿ ರಾವಣನು ಮಡಿದಿರಲು ಸುರರು ಬಾನಲ್ಲಿ ಹೂಮಳೆಯ ಸುರಿಸಿರಲು ಶ್ರೀರಾಮ ಸೀತೆಯರು ರಾಜ್ಯಕ್ಕೆ ತೆರಳಿರಲು ಅವರ ಸೇವೆಯ ಭಾಗ್ಯ ನಿನಗೆ ಬಂದಿರಲು ಶುಕ್ರವಾರದೊಂದನೆ ವಿಜಯಾಂಜನೇಯ ಶುಕ್ರವಾರದೊಂದನೆ ವಿಜಯಾಂಜನೇಯ ವರವೇನು ಬೇಕೆಂದು
ಶ್ರೀರಾಮ ಕೇಳಿರಲು ರಾಮನ ಸೇವೆಯ ನೀ ಬಯಸಿ ನಿಂತಿರಲು ವರವೇನು ಬೇಕೆಂದು. ಶ್ರೀರಾಮ ಕೇಳಿರಲು ರಾಮನ ಸೇವೆಯ ನೀ ಬಯಸಿ ನಿಂತಿರಲು ಹರುಷದಿ ಶ್ರೀರಾಮ ನಿನ್ನಪ್ಪುತ್ತಿರಲು ಅಂಬರದಿ ಜಯ ಘೋಷ ಎಲ್ಲೆಲ್ಲೂ ಮೊಳಗಲು. ಶನಿವಾರದೊಂದನೆ ಮಧ್ವಾಂಜನೇಯ, ಶನಿವಾರದೊಂದನೆ ಮಧ್ವಾಂಜನೇಯ. ಶತಬಾರಿ ನಮಿಸುವೆನು ವೀರಾಂಜನೇಯ, ಶತಪಾಪನಿ ಕಳೆಯೋ ಶೂರಾಂಜನೇಯ. ಭಕುತರ Sudah